Are you happy to be here? ನೀವು ಇಲ್ಲಿರುವುದಕ್ಕೆ ಸಂತೋಷವಾಗಿದ್ದೀರಾ? Because we are all family of God. ಯಾಕಂದ್ರೆ ನಾವೆಲ್ಲರೂ ದೇವರ ಕುಟುಂಬವಾಗಿದ್ದೇವೆ. Hallelujah. Hallelujah. We gathered once a week. ನಾವು ವಾರಕ್ಕೊಂದು ಸತಿ ಸೇರುತ್ತೇವೆ ಕುಟುಂಬವಾಗಿ. Because we are the body of Christ. ಯಾಕಂದ್ರೆ ನಾವು ಕ್ರಿಸ್ತನ ಅವಯವಗಳಾಗಿದ್ದೇವೆ. Jesus Christ is our head. ಯೇಸು ಕ್ರಿಸ್ತ ನಮ್ಮ ಶಿರಸ್ಸಾಗಿದ್ದಾರೆ. We are members of his body. ನಾವು ಆತನ ಶರೀರದಲ್ಲಿ ಒಬ್ಬೊಬ್ಬರು ಒಂದು ಅಂಗವಾಗಿದ್ದೇವೆ. Amen. ಆಮೆನ್. But everyone is important to Jesus. ಆದರೆ ಪ್ರತಿಯೊಬ್ಬರು ಕೂಡ ಯೇಸುವಿಗೆ ಪ್ರಾಮುಖ್ಯವಾದವರು. But some think that some members of the body is important, but according to the word of God, every member of the body is important. ಆದರೆ ಕೆಲವರು ಅನ್ಕೊಂತಾರೆ ಕ್ರಿಸ್ತನ ಅವಯವಗಳಲ್ಲಿ ಕೆಲವು ಅವಯವಗಳೇ ಪ್ರಾಮುಖ್ಯವೆಂದರು. ಅಲ್ಲ, ದೇವರ ವಾಕ್ಯ ಹೇಳ್ತದೆ ಎಲ್ಲ ಅವಯವಗಳು ಕೂಡ ಕ್ರಿಸ್ತನಿಗೆ ಪ್ರಾಮುಖ್ಯವಾದದ್ದು. Hallelujah. Hallelujah. He loves every member. ಪ್ರತಿ ಅವಯವವನ್ನು ಕೂಡ ಆತನು ಪ್ರೀತಿಸ್ತಾನೆ. Tell to somebody, Jesus loves me. ಹೇಳ್ರಿ, ಯೇಸು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. You also tell. ನಿನಗೊಬ್ಬನಿಗಲ್ಲ, ನನಗೆ ಕೂಡ ಪ್ರೀತಿ ಮಾಡುತ್ತಾನೆ. ನೀವು ಕೂಡ ಹೇಳ್ರಿ, ನನ್ನನ್ನು ಕೂಡ ಪ್ರೀತಿ ಮಾಡುತ್ತಾನೆ ಯೇಸು. Is Jesus loves you? ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ? ಆಮೆನ್. Always confess that will manifest. ಯಾವಾಗಲೂ ನೀವು ಅರಿಕೆ ಮಾಡ್ರಿ, ಆತನ ಪ್ರೀತಿ ನಿಮ್ಮಲ್ಲಿ ಪ್ರತ್ಯಕ್ಷವಾಗುತ್ತದೆ. Hallelujah. Hallelujah. Children always confess. ಮಕ್ಕಳು ಯಾವಾಗಲೂ ಕೂಡ ಅರಿಕೆ ಮಾಡ್ತಾರೆ, Daddy loves me more. ನನ್ನ ಡ್ಯಾಡಿನೇ ಹೆಚ್ಚು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. Amen. ಆಮೆನ್. They will get favor when they confess. ಅವರು ಹಂಗ ಅರಿಕೆ ಮಾಡ್ತಾ ಇರುವಾಗೆಲ್ಲ ತಂದೆ ಒಂದು ದಯೆ ಹೆಚ್ಚಾಗ್ತಾ ಇರ್ತದೆ ಅವರ ಮೇಲೆ. Father will get double chocolate. ಅವಾಗ ಫಾದರು ಅವ್ರ ತಂದೆ ಡಬಲ್ ಚಾಕ್ಲೇಟ್ಸ್ ಕೊಡ್ತಾರೆ. Hallelujah. Hallelujah. That's what always declaring, confessing is very important. ಅದಕ್ಕಾಗಿ ಯಾವಾಗಲೂ ಬಾಯಿಂದ ಹೃದಯದಿಂದ ವಿಶ್ವಾಸಿ ಬಾಯಿಂದ ಅರಿಕೆ ಮಾಡೋದು ಬಹಳ ಪ್ರಾಮುಖ್ಯವಾದದ್ದು. Amen. ಆಮೆನ್. In this occasion, we will listen about how we will grow up children. ದೇವರ ವಾಕ್ಯದಿಂದ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವಂಥ ಅಂಶವನ್ನು ನಾವು ಕೇಳೋಣ. Amen. ಆಮೆನ್. Are you happy to listen? ನೀವು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಕೇಳುವುದಕ್ಕೆ ಸಂತೋಷವಾಗಿದ್ದೀರಾ? James first chapter 17th verse said, ಯಾಕೋಬನು 1ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, every good gift is from above. ಪ್ರತಿ ಒಳ್ಳೆಯ ವರದಾನವು ಕೂಡ ದೇವರಿಂದಲೇ ಬಂದಿದ್ದು. Amen. ಆಮೆನ್. Anything, whatever you get, good thing in this world, that is from above. ಏನೇ ನೀನು ಭೂಮಿ ಮೇಲೆ ಒಳ್ಳೆ ವಿಷಯಗಳನ್ನು ಪಡೆದುಕೊಂಡಿದೆ ಅಂದರೆ ಅದು ದೇವರಿಂದ ನಿನಗೆ ಬಂದಿದೆ, ಸಿಕ್ಕಿದೆ. But many Christians misunderstood that if they get something wrong, they say that why God given me. ಬಹಳಷ್ಟು ಕ್ರೈಸ್ತವರು ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಏನಾದರೂ ತಪ್ಪು ವಿಷಯಗಳನ್ನ ಹೊಂದಿಕೊಂಡಿರುವಾಗ ಯಾಕೆ ದೇವರು ನನಗೆ ತಪ್ಪಾಗಿದ್ದು ಮಾಡಿದ್ದಾರೆ ಎಂದು. If heart attack comes, they say that why God given this heart attack. ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಅನ್ಕೊಂಡ್ರೆ ಅವ್ರಿಗೆ ಅಂತಾರೆ ಯಾಕೆ ದೇವರು ಈ ಹಾರ್ಟ್ ಅಟ್ಯಾಕ್ ಕೊಟ್ಟಿದ್ದಾನೆ ಎಂದು. Read once again that verse. ಮತ್ತೊಂದು ಸತಿ ಆ ವಾಕ್ಯವನ್ನು ಓದ್ರಿ. ಯಾಕೋಬನು 1:17. Every good gift is from above. ಪ್ರತಿ ಒಳ್ಳೆ ವಿಷಯಗಳೆಲ್ಲ ಮೇಲೆದಿಂದ ಅಂದ್ರೆ ದೇವರಿಂದ ಬಂದಿದ್ದೇವೆ. Tell to somebody every good gift is from above. ಇತರ ಕೇಳ್ರಿ, ಪ್ರತಿ ಒಳ್ಳೆ ವಿಷಯವು ದೇವರಿಂದ, ಪ್ರತಿ ಒಳ್ಳೆ ಬಹುಮಾನವು ದೇವರಿಂದ ಬಂದಿದ್ದು. Amen. ಆಮೆನ್. ಹಾರ್ಟ್ ಅಟ್ಯಾಕ್ ದೇವರಿಂದ ಅಲ್ಲ ಅಂತ ಹೇಳ್ರಿ. ಹಾರ್ಟ್ ಅಟ್ಯಾಕ್ ದೇವರಿಂದ ಅಲ್ಲ. ನಿನ್ನ ಕೈಕಾಲು ನೋವು ದೇವರಿಂದ ಅಲ್ಲ. ನಿನ್ನ ಕೈಗಾಲು ನೋವುಗಳು ದೇವರಿಂದ ಅಲ್ಲ. ಅದು ಒಳ್ಳೇದಾ? ಅದು ಒಳ್ಳೇದಾ? ಪೇನ್ is it good? ನೋವು ಒಳ್ಳೇದಾ? ಅಲ್ಲ. Every good gift, only good is from above. ಎಲ್ಲ ಒಳ್ಳೆ ವಿಷಯಗಳು, ಪ್ರತಿ ಒಳ್ಳೆ ವಿಷಯವು ಮೇಲದಿಂದ ದೇವರಿಂದ ಬಂದಿದ್ದು. Others are from this world. ಇತರವೇ ಯಾವ್ಯಾವನ್ನ ಬರ್ತವಲ್ಲ ಕೆಟ್ಟವು ಅವೆಲ್ಲ ಈ ಲೋಕದಿಂದ ಬಂದಿದ್ದವು. Satan is god of this world. ಸಾತಾನು ಈ ಲೋಕದ ದೇವರಂತ ಅನಿಸಿಕೊಳ್ಳುವವನಾಗಿದ್ದಾನೆ. He is the cause of every bad thing. ಎಲ್ಲ ಕೆಟ್ಟ ವಿಷಯಗಳು ಮನುಷ್ಯರಿಗೆ ಸಂಭವಿಸುವುದಕ್ಕೆ ಆತನು ಕಾರಣವಾಗಿದ್ದಾನೆ. John 3rd chapter 27th verse said, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ, Bible says, ಸತ್ಯವೇದ a ಹೇಳುತ್ತದೆ, man receive nothing except it be given from above. ದೇವರಿಂದ ಮೇಲಿಂದ ಕೊಡಲ್ಪಡದೇ ಇದ್ರೆ ಯಾರು ಕೂಡ ಏನು ಹೊಂದಿಕೊಳ್ಳುವುದಕ್ಕೆ, ಒಳ್ಳೆ ವಿಷಯಗಳನ್ನು ಹೊಂದಿಕೊಳ್ಳುವುದಕ್ಕೆ ಆಗುವುದಿಲ್ಲ. If you want to receive good thing,
It is from above only. ನೀನು ಮೇಲಿಂದ ಅಂದ್ರೆ ನೀನು ಒಳ್ಳೆಯ ವಿಷಯಗಳನ್ನು ಪಡೆದುಕೊಳ್ಳಬೇಕಂದ್ರೆ ಅದು ಮೇಲಿನಿಂದ ದೇವರಿಂದ ಬರಬೇಕಾಗಿದೆ. Except he gives, you will receive nothing. ನೀನು ಆತನು ಕೊಡದೇ ಇದ್ರೆ ಏನು ಹೊಂದಿಕೊಳ್ಳಲು ಆಗುವುದಿಲ್ಲ. Hallelujah. ಒಳ್ಳೆಯ ವಿಷಯಗಳು That's ಹೊಂದಿಕೊಳ್ಳಲು what ಆಗುವುದಿಲ್ಲ. first we have to set our mind. ಅದಕ್ಕಾಗಿ ಮೊದಲು ನಮ್ಮ ಮನಸ್ಸನ್ನು ಸೆಟ್ ಮಾಡ್ಕೋಬೇಕು. Then only we will confess right things. ಅವಾಗ ನೀವು ಸರಿಯಾಗಿರುವಂತ ಮಾತುಗಳನ್ನು ವಿಷಯಗಳನ್ನು ಅರಿಕೆ ಮಾಡುವುದಕ್ಕೆ ಆಗುತ್ತದೆ. Hallelujah. ಹಲ್ಲೆಲೂಯಾ. Otherwise you say, why God given this? ಇಲ್ಲದಿದ್ರೆ ನೀನಂತೀಯ ಯಾಕೆ ದೇವರು ಇದನ್ನು ಕೊಟ್ಟಿದ್ದಾರೆ ನನಗೆ ಎಂದು. Why God given that? ಯಾಕೆ ದೇವರು ಅದನ್ನು ಕೊಟ್ಟಿದ್ದಾರೆ ಎಂದು. Don't say all wrong things. ತಪ್ಪಾದ ವಿಷಯಗಳು ನೀವು ಹೇಳಬೇಡ್ರಿ. Tell to somebody, go to scripture and find out what God has given to you. ನೀವು ಇತರ ಕೇಳ್ರಿ, ವಾಕ್ಯಕ್ಕೆ ಹೋಗಿ ದೇವರು ನಿನಗೇನು ಕೊಟ್ಟಿದ್ದಾನೋ ಕಂಡಿಡು ಅಂತ ಹೇಳು. Amen. ಆಮೆನ್. Genesis 33rd chapter 5th verse. ಆದಿಕಾಂಡ 33ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, When Jacob ran away from his place, ಯಾಕೋಬನು ತನ್ನ ಸ್ಥಳದಿಂದ ಓಡಿ ಹೋಗಿದಾಗ, after he deceived his brother ಆತನು ತನ್ನ ಸಹೋದರನ್ನು ಮೋಸಪಡಿಸಿ and taken birthright, ಆ ಒಂದು ಜನ್ಮ ಹಕ್ಕನ್ನು ಆತನು ತೆಗೆದುಕೊಂಡು and he ran away from his place ಆತನ ಸ್ಥಳವನ್ನು ಬಿಟ್ಟು ಆತನು ದೂರ ಹೋದನು. and married and got children there. ಅಲ್ಲಿ ಹೋಗಿ ಮದುವೆಯಾಗಿ ಮಕ್ಕಳನ್ನು ಪಡೆದುಕೊಂಡನು. 21 years he served his father-in-law. ಅಲ್ಲಿ ತನ್ನ ಮಾವನು 21 ವರ್ಷ ಅಲ್ಲಿ ಸೇವಿಸಿದ್ದಾನೆ. And when he returned back, ಆತನು ತಿರುಗಿ ಬಂದಿರುವಾಗ his brother came to visit him. ಈ ತನ್ನ ಸಹೋದರನಾಗಿರುವಂತ ಏಷಾವು ತನ್ನ ಯಾಕೋಬನ ಸಹೋದರನಾಗಿರುವಂತ ಏಷಾವನು ಭೇಟಿ ಮಾಡಲು ಆತನು ಬಂದನು. Esau came to meet Jacob, his brother, after long back. ವರ್ಷಗಳಾದ ನಂತರ ಏಷಾವನು ಭೇಟಿ ಮಾಡಲು ಯಾಕೋಬನು ಬಂದನು. 21 years he did not see his brother. 21 ವರ್ಷ ತನ್ನ ಸಹೋದರನು ನೋಡಲಿಲ್ಲ. If you don't see 21 years your brothers, how will be? 21 ವರ್ಷ ನಿಮ್ಮ ಸಹೋದರನು ನೋಡದೆ ದೂರ ಇದ್ರೆ ಹೆಂಗಿರುತ್ತದೆ? Is it be the same? ಹಾಗೆ ಇರ್ತಾರ, ಬದಲಾವಣೆಗಳಾಗಿರ್ತವ. ಕೂದಲಾಗಿರ್ಬೋದು, ಬೀಸೆ ಬೆಲ್ಲಗಾಗಿರ್ಬೋದು, ಇಲ್ಲಿದ್ರೆ ಬೇರೆ ಬೇರೆ ಮಾರ್ಪುಗಳು ಶರೀರದಲ್ಲಿ ಬರ್ತವೆ. ಶರೀರದಲ್ಲಿ ಬೇರೆ ಬೇರೆ ಮಾರ್ಪುಗಳು ಬಂದಿರ್ತವೆ. Hallelujah. ಹಲ್ಲೆಲೂಯಾ. This man seeing his brother with all the children, 11 children. ಆತನಕ್ಕಿರುವಂಥ ಯಾಕೋಬನು 11 ಮಕ್ಕಳನ್ನು ಕೂಡ ಒಂದು ಏಷಾವು ನೋಡಿದ್ದಾರೆ. So this Esau was asking Jacob, who are these? ಅವಾಗ ಏಷಾವು ಕೇಳಿದಾನೆ ಯಾಕೋಬನಿಗೆ, ಯಾರು ಇವರೆಲ್ಲರೂ? He said, ಆತನು ಹೇಳಿದ ಯಾಕೋಬ ಹೇಳಿದ್ದೇನೆ, Esau, these children which God hath given me graciously. ಕೃಪೆಯಿಂದ ದೇವರು ಕೊಟ್ಟಿರುವಂತ ಮಕ್ಕಳು ಅಂತ ಹೇಳುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. Many people say, this is my son, this is my daughter, this is my family. ಬಹಳ ಜನರು ಏನಂತಾರೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ my husband, ನನ್ನ ಗಂಡ ಹಂಗೆ ಹೇಳ್ತಾರೆ. They are very proud this to say. ಅವರು ಹೇಳುವುದಕ್ಕೆ ಬಹಳ ಹೆಮ್ಮೆ ಪಡ್ತಾರೆ. But I tell you that is wrong. ಅದು ತಪ್ಪು. What you have to say? ಏನು ಹೇಳಬೇಕು? You have to say that God has given graciously to me these ಕೃಪೆಯಿಂದ children, ಈ ಮಕ್ಕಳನ್ನು this ದೇವರು, husband, ಈ this wife. ಗಂಡನ್ನು, ಈ ಹೆಂಡತಿಯನ್ನು ಕೃಪೆಯಿಂದ ದೇವರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕು. Hallelujah. ಹಲ್ಲೆಲೂಯಾ. Amen. ಆಮೆನ್. So this man Jacob know that God has given graciously these children. ಯಾಕೋಬನಿಗೆ ಗೊತ್ತಾಯಿತು ಕೃಪೆಯಿಂದ ದೇವರು ಕೊಟ್ಟಿರುವಂತ ಮಕ್ಕಳೆಂದು. Always God's people say like this. ಯಾವಾಗಲೂ ದೇವರ ಮಕ್ಕಳು ಈ ರೀತಿಯಲ್ಲಿ ಹೇಳಬೇಕು, ಕೃಪೆಯಿಂದ ದೇವರು ನನಗೆ ಕೊಟ್ಟಿರುವಂತ ಮಕ್ಕಳು If ಇವರೆಂದು. you don't know God, you say other things. ಈಗ ದೇವರು ಗೊತ್ತಿಲ್ಲ ಅಂದ್ರೆ ಏನೇನೋ ನಿನ್ನ ಸ್ವಂತವಾಗಿ ಹೇಳ್ತೀಯ ವಿಷಯ. Even Joseph also in Genesis 48 chapter 9th verse. 48:9ನೇ ವಚನದಲ್ಲಿ ಯೋಸೇಫರು ಕೂಡ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. When Jacob asked Joseph after long years, ಬಹಳಷ್ಟು ವರ್ಷಗಳಾದ ನಂತರ ಯಾಕೋಬನು ಭೇಟಿಯಾಗಿ ಯಾಕೋಬನು ಕೇಳ್ತಾರೆ ಯೋಸೇಫನು. at the age of 17 he took into prison and sold to the Egypt. 17ನೇ ವರ್ಷ ಸಮಯದಲ್ಲಿ ಯೋಸೇಫನು ಐಗುಪ್ತ ದೇಶದಲ್ಲಿರುವಂತ ಜನರಿಗೆ ಮಾರಲ್ಪಡ್ತಾನೆ, ಯಾಕೋಬದಿಂದ ದೂರ ಆಗುತ್ತಾನೆ. After 13 years he became a prime minister there. ಅಲ್ಲಿ 13 ವರ್ಷ ಆದ ನಂತರ
ಯೋಸೇಫನು ಅಲ್ಲಿ ಪ್ರಧಾನಮಂತ್ರಿ ಆಗುತ್ತಾನೆ. 7 years great harvest, 7 years famine. ಅಲ್ಲಿ 7 ವರ್ಷಗಳು ದೊಡ್ಡ ಸುಗ್ಗಿ ಮತ್ತೆ ದೊಡ್ಡ ಒಂದು ಬರಗಾಲ ಬರುತ್ತದೆ ಅಲ್ಲಿ. So almost 27 years passed. 27 ವರ್ಷಗಳು ಗತಿಸಿ ಹೋಗುತ್ತದೆ ಅವರ ತಂದೆಯಿಂದ ದೂರವಾಗಿ. So after long years his daddy came to Egypt and saw Joseph and his children. ಯೋಸೇಫನನ್ನು ತನ್ನ ತಂದೆ 27 ವರ್ಷಗಳ ಆದ ನಂತರ ಬಂದು ನೋಡ್ತಾನೆ ತನ್ನ ಕುಮಾರನ್ನು, ಯೋಸೇಫನ ಮಕ್ಕಳನ್ನು, son and grandchildren. ಯೋಸೇಫನನ್ನು ತನ್ನ ಮಗನ್ನು ಮೊಮ್ಮಕ್ಕಳನ್ನು ನೋಡ್ತಾನೆ. He asked him, who are these? ಅವಾಗ ತನ್ನ ಮಗನ್ನು ಯೋಸೇಫನು ಕೇಳ್ತಾನೆ, ಯಾರಿವರು ಅಂದು ಮಕ್ಕಳನ್ನು ನೋಡಿ. These are the children whom God hath given. ಈ ಮಕ್ಕಳು ದೇವರು ಕೊಟ್ಟಿರುವಂತ ಮಕ್ಕಳು ನನಗೆ ಅಂತ ಹೇಳ್ತಾ ಇದ್ದಾರೆ. Always you must be thankful to the Lord. ಯಾವಾಗಲೂ ಕೂಡ ನೀನು ದೇವರಿಗೆ ಕರ್ತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರಬೇಕು. Amen. Amen. Hallelujah. Hallelujah. If anybody comes to your house, they may ask, this sofa, where you get it? ಕೆಲವರು ಹೇಳ್ತಾರೆ, ನಿಮ್ಮ ಮನೆಗೆ ಬಂದು ಈ ಸೋಫಾ ಎಲ್ಲಿಂದ ತಗೊಂಡಿದ್ದೀ ಏನಂತ ಹೇಳ್ತಾರೆ. You must say, our daddy, our father, God given graciously ಇದು to me. ಕೃಪೆಯಿಂದ ನಮಗೆ ಕೊಡಲ್ಪಟ್ಟಿದೆ ದೇವರಿಂದ ಅಂತ ಹೇಳಿ ವಿವರಿಸಬೇಕು. You must learn the language of God's word. ದೇವರ ವಾಕ್ಯದ ಒಂದು ಭಾಷೆಯನ್ನು ನೀನು ಕಲಿಯಬೇಕು. Then only you will be blessed wherever you go. ಅವಾಗ ಮಾತ್ರ ನೀನು ಎಲ್ಲಿ ಹೋದರೂ ಕೂಡ ಆಶೀರ್ವದಿಸಲ್ಪಡ್ತೀಯಾ. If you don't learn language according to the word of God, I tell you, you will suffer. ದೇವರ ವಾಕ್ಯಾನುಸಾರವಾಗಿ ನೀನು ವಾಕ್ಯವನ್ನು ಕಲಿಯಲಿಲ್ಲ ಅಂದ್ರೆ ನೀನು ಕಷ್ಟಪಡ್ತೀಯಾ. We are not carnal people, we are spiritual people. ನಾವು ಶಾರೀರಿಕವಾಗಿ ಪ್ರವರ್ತಿಸುವಂತ ಜನರಲ್ಲ, ಆತ್ಮೀಯವಾಗಿರುವಂತ ಜನರು. We don't talk carnally. ನಾವು ಶಾರೀರಿಕವಾಗಿ ಮಾತನಾಡುವುದಿಲ್ಲ. Hallelujah. Hallelujah. Because we knows that God hath given everything, that's what we are alive. ನಮಗೂ ಗೊತ್ತಿದೆ ದೇವರೇ ಎಲ್ಲ ವಿಷಯಗಳನ್ನು ಒದಗಿಸಿಕೊಡ್ತಾ ಇದ್ರೆ ಒಳ್ಳೆಯದು, ಅದಕ್ಕಾಗಿ ನಾವು ಸಜೀವರಾಗಿದ್ದೇವೆ ಎಂದು. Even I tell you, our breath also from God. ಈಗ ನಮ್ಮ ಶ್ವಾಸ ಕೂಡ ದೇವರಿಂದ ಬಂದಿದೆ. Our health is from God. ನಮ್ಮ ಆರೋಗ್ಯವು ದೇವರಿಂದ ಬಂದಿದ್ದು. Amen. Amen. Hallelujah. Hallelujah. That's what keep in your mind, that children are given from God. ಅದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳ್ರಿ, ಈ ಮಕ್ಕಳು ದೇವರಿಂದ ಕೊಡಲ್ಪಟ್ಟಿರುವಂತ ಮಕ್ಕಳೆಂದು. Because you don't know, when you are getting pregnant, you don't know which child in your womb. ಯಾಕಂದ್ರೆ ನೀನು ಗರ್ಭ ಧರಿಸಿರುವಾಗ ಎಂತ ಮಗು ಯಾವ ಮಗು ಇರುತ್ತದೋ ನಿನ್ನ ಗರ್ಭದಲ್ಲಿ ನಿನಗೆ ಗೊತ್ತಿಲ್ಲ. After you confine only will come to know that which child, baby or girl baby or boy baby. ಆ ಪ್ರಸವ ಆದ ನಂತರನೇ ನೀನು ತಿಳ್ಕೊಳ್ತೀಯ ಹೆಣ್ಮಕ್ಳ ಗಂಡು ಮಕ್ಳ ಅಂತ. If you know before only, you become God. ಒಂದು ವೇಳೆ ಎಲ್ಲ ನಿನಗೆ ಮೊದಲೇ ಗೊತ್ತಿದ್ರೆ ನೀನು ಹೆಂಗ ಇರಬೇಕು ಏನಂತ ನೀನೇ ದೇವರಾಗಿರ್ತಾ ಇದ್ದೀಯ. But Bible says, Jeremiah 1st chapter 5th verse, ಇರ್ಮಿಯ 1ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, before thou cometh into thy mother womb, I knew you. ನೀನು ತಾಯಿ ಗರ್ಭದಲ್ಲಿ ಹುಟ್ಟುವುದಕ್ಕೆ ಮುಂಚೆನೆ ನೀನು ಪಿಂಡವಾಗಿರುವಾಗ ನಾನು ನೋಡಿದ್ದೀನಿ ಅಂತ ತಿಳಿದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. I tell you, your parents don't know about you. ನಾನು ಹೇಳ್ತಾ ಇದ್ದೆ, ನಿನ್ನ ತಂದೆ ತಾಯಿಗಳಿಗೆ ನೀನು ಯಾರೋ ಗೊತ್ತಿಲ್ಲ. But God knew you before you come into your mother womb. ಆದರೆ ದೇವರಿಗೆ ಗೊತ್ತಿದೆ ನೀನು ತಾಯಿ ಗರ್ಭದಿಂದ ಬರುವುದಕ್ಕೆ ಮುಂಚೆನೆ. It is God who sent you into this world. ಈ ಲೋಕಕ್ಕೆ ದೇವರೇ ನಿನ್ನನ್ನು ಕಳುಹಿಸಿದ್ದಾರೆ. Hallelujah. Hallelujah. Do you believe that it is God who sent you into this world? ನೀನು ನಂಬುತ್ತಾ ಇದೆಯಾ ನೀನು ದೇವರಿಂದ ಕಳುಹಿಸಲ್ಪಟ್ಟಿರುವಂತ ವ್ಯಕ್ತಿ ಎಂದು? I tell you, everyone sent by God for a purpose. ಪ್ರತಿ ಒಬ್ಬರು ಕೂಡ ಒಂದು ಉದ್ದೇಶಕ್ಕಾಗಿ ಭೂಮಿ ಮೇಲೆ ದೇವರಿಂದ ಕಳುಹಿಸಲ್ಪಟ್ಟಿದ್ದಾರೆ. Esther 4th chapter 14th verse. ಎಸ್ತೇರನ ಗ್ರಂಥ 4ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ, He said, God only placed you in that place. Mordecai said to Esther, ಮೊರ್ದಕೈ ಎಸ್ತೇರಿಗೆ ಹೇಳುತ್ತಾನೆ, this place given by God. ಈ ಸ್ಥಳವು ನೀನಿರುವಂತ ಒಂದು ಆ ಸ್ಥಾನವು ದೇವರೇ ನಿನಗೆ ಕೊಟ್ಟಿದ್ದಾನೆ ಎಂದು. You are in the purpose, a plan of God. ನೀನು ಒಂದು ಉದ್ದೇಶಕ್ಕಾಗಿ ದೇವರ ಚಿತ್ತಕ್ಕಾಗಿದ್ದೀಯ ಅಂತ ಹೇಳ್ತಾರೆ. For this purpose only you became a queen. ಈ ಒಂದು ಉದ್ದೇಶವನ್ನು ಪೂರೈಸುವುದಕ್ಕಾಗಿ ನೀನು ರಾಣಿಯಾಗಿದ್ದೀ. If you are silent now, I tell you, Jewish people get help from other side. ನೀನು ಸುಮ್ಮನೆ ಮೌನವಾಗಿದ್ರೆ ಯಹೂದ್ಯರ ಸಹಾಯವು ಬೇರೆ ಕಡೆಯಿಂದ ಬರುತ್ತದೆ ಅಂತ ಹೇಳಿದಾನೆ. Amen. Amen. God sent Esther for a purpose. ದೇವರು ಎಸ್ತೇರನ್ನು ಒಂದು ಉದ್ದೇಶಕ್ಕಾಗಿ ಕಳಿಸಿದ್ದಾರೆ. God sent Jeremiah prophet for a purpose. ದೇವರು ಇರ್ಮಿಯಾ ಪ್ರವಾದನೆ ಒಂದು ಉದ್ದೇಶಕ್ಕಾಗಿ ಕಳಿಸಿದ್ದಾರೆ. God sent Joseph for a purpose. ಯೋಸೇಫನು ದೇವರು ಒಂದು ಉದ್ದೇಶಕ್ಕಾಗಿ ಕಳಿಸಿದ್ದಾರೆ. Amen. Amen. God has given children
sent for his purpose. ದೇವರು ಮಕ್ಕಳನ್ನು ಒಂದು ಉದ್ದೇಶಕ್ಕಾಗಿ ನಿಮಗೆ ಕೊಟ್ಟಿದ್ದಾರೆ. That's what every parents must come to know, that these children are from God. ಅದಕ್ಕಾಗಿ ಪ್ರತಿ ತಂದೆ ತಾಯಿ ತಿಳ್ಕೋಬೇಕು, ಈ ಮಕ್ಕಳು ದೇವರಿಂದ ಕಳುಹಿಸಲ್ಪಟ್ಟಿದ್ದಾರೆ ಎಂದು. Psalms 127 chapter 3rd verse. ಕೀರ್ತನೆಗಳು 127ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, Children are heritage of the Lord. ಮಕ್ಕಳು ದೇವರ ಒಂದು ಬಹುಮಾನವು, ದೇವರ ಒಂದು ಸ್ವಾಸ್ಥ್ಯವಾಗಿದ್ದಾರೆ. That means ಅದನ್ನರ್ಥ children are the Lord's seed in this earth. ಮಕ್ಕಳು ದೇವರ ಬೀಜವು, ದೇವರ ಸಂತಾನವಾಗಿದ್ದಾರೆ ಭೂಮಿ ಮೇಲೆ. Amen. ಆಮೆನ್. Not your seed, children are seed of the Lord. ನಿನ್ನ ಬೀಜವು ನಿನ್ನ ಸಂತಾನವಲ್ಲ, ಅವರು ದೇವರ ಬೀಜವು, ಇಲ್ಲದಿದ್ದರೆ ದೇವರ ಸಂತಾನವಾಗಿದ್ದಾರೆ That's what Bible says, children are heritage of the Lord. ಸತ್ಯವೇದ ಹೇಳ್ತದೆ, ಮಕ್ಕಳು ದೇವರು ಕೊಟ್ಟಿರುವಂತ ಬಹುಮಾನವು, ಸ್ವಾಸ್ಥ್ಯವು. Always confess that this seed is from the Lord. ನೀನು ಹೇಳಬೇಕು, ಈ ಬೀಜವು, ಈ ಸಂತಾನವು ದೇವರಿಂದ ಬಂದಿದೆ ನನಗೆ ಎಂದು. This man, this son, this girl is a heritage of the Lord. ನೀನು ಹೇಳಬೇಕು, ಈ ಮಗ ದೇವರಿಂದ ಬಂದಿರುವಂತ ಸ್ವಾಸ್ಥ್ಯವು, ದೇವರ ಸಂತಾನವು, ದೇವರ ಬೀಜವೆಂದು. I tell you, there is a God seed, there is a Satan seed in this earth. ಈ ಭೂಮಿ ಮೇಲೆ ದೇವರ ಸಂತಾನವಿದೆ, ಹಾಗೆಯೇ ಸಾತಾನ ಸಂತಾನವು, ಸಾತಾನ ಬೀಜವು ಕೂಡ ಇದೆ. Whose seed you are? ಯಾರ ಬೀಜವು ನೀನು? You are God's seed. ನೀನು ದೇವರ ಬೀಜವಾಗಿದೆಯಾ? Whose seed of your children? ನಿನ್ನ ಮಕ್ಕಳು ಯಾವ ಸಂತಾನವು, ಯಾವ ಬೀಜವು? God's seed. ದೇವರ ಬೀಜವು. Genesis 3rd chapter 15th verse. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, According to this word, there is a woman's seed, there is a serpent seed in this earth. ಈ ವಾಕ್ಯದ ಪ್ರಕಾರವಾಗಿ ಭೂಮಿ ಮೇಲೆ ಸ್ತ್ರೀ ಸಂತಾನವಿದೆ, ಸರ್ಪದ ಸಂತಾನವು ಕೂಡ ಇದೆ. In Noah time, ನೋವಹನ ಕಾಲದಲ್ಲಿ angels, fallen angels came and they are met with the woman and they conceived and they confined. Some giants in this earth. ಕೆಳಗೆ ಬಿದ್ದಿರುವಂತ ದೇವದೂತರು ಭೂಮಿ ಮೇಲೆ ಇರುವಂತಹ ಒಂದು ಸುಂದರ ಸ್ತ್ರೀಯರ ಸಂಗಡ ಹೋಗಿ ಅವರು ಸಂಪರ್ಕ ಮಾಡಿ ಮಕ್ಕಳನ್ನು ಹುಟ್ಟಿಸಿದ್ದಾರೆ. ಅವರೆಲ್ಲರೂ ಕೂಡ ಶಾರೀರಿಕವಾಗಿ ಜೈಂಟ್ಸ್ ಆಗಿ ಬಲಾಢ್ಯರಾಗಿದ್ದಾರೆ. Those are all satanic seed. ಅವರೆಲ್ಲರೂ ಕೂಡ ಸಾತಾನನ ಸಂತತಿಯಾಗಿದ್ದಾರೆ. Even some giants are there in this earth. ಈ ಭೂಮಿ ಮೇಲೆ ಕೆಲವು ಬಲಾಢ್ಯರಿದ್ದಾರೆ. Given birth in this world. ಈ ಭೂಮಿ ಮೇಲೆ ಹಂಗೆ ಅವರ ಸಂತತಿ ಕೊಡಲ್ಪಟ್ಟಿದೆ. Don't think that at the time of Noah God destroyed all the people, those are also gone. ನೀನು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ನೋಹನ ಕಾಲದಲ್ಲಿ ಎಲ್ಲರೂ ಕೂಡ ನಾಶವಾಗಿದ್ದಾರೆಂದು. ಆದ್ರೆ ಆ ಸಾತಾನ ಬೀಜವು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. Again they came, they are corrupting mankind in this world. ಅವರ ಸಂತತಿ ಬಂದು ಮನುಷ್ಯರನ್ನು ಮತ್ತೆ ಕಲುಷಿತ ಮಾಡಿದೆ. Even Bible says at the time of David, Goliath and his brothers, they are the giants. ದಾವೀದನ ಸಮಯದಲ್ಲಿ ಗೊಲ್ಯಾತನ ಸಹೋದರರು ಅವರೆಲ್ಲರೂ ಕೂಡ ಶಾರೀರಿಕವಾಗಿರುವಂತ ಬಲಾಢ್ಯರಾಗಿದ್ರು. ಸಾತಾನ, I tell you, there is a satanic seed. ಅವರು ಸಾತಾನ ಸಂತಾನವಾಗಿದ್ದಾರೆ. They cannot be saved. ಅವರು ರಕ್ಷಿಸಲ್ಪಡುವುದಿಲ್ಲ. Only God's seed, God will rescue. ದೇವರ ಸಂತಾನವನ್ನು ಮಾತ್ರ ದೇವರು ಕಾಪಾಡ್ತಾನೆ. Amen. Amen. Hallelujah. Hallelujah. That's what I tell you, don't pray for Satan and demons. ಅದಕ್ಕಾಗಿ ಸಾತಾನು ದೆವ್ವಗಳಿಗಾಗಿ ಪ್ರಾರ್ಥಿಸಬೇಡ್ರಿ, ಮಾರ್ಪು ಹೊಂದಬೇಕು. Lord, change Satan. ಸಾತಾನು ಮಾರ್ಪಡಿಸಪ್ಪ ಅಂತ ಪ್ರಾರ್ಥಿಸಬೇಡ. We cannot change. ಅವರನ್ನು ಬದಲಾಯಿಸಲು ಆಗುವುದಿಲ್ಲ. Because already they decided. ಅವರು ಆಗಲೇ ತೀರ್ಮಾನ ಮಾಡಲ್ಪಟ್ಟಿದ್ದಾರೆ. Psalms 22nd chapter 30th word said. ಕೀರ್ತನೆಗಳು 22:30ನೇ ವಚನ ಹೇಳುತ್ತದೆ, Word of God said, a seed shall serve him. ಸಂತಾನವು ದೇವರನ್ನು ಸೇವಿಸುತ್ತದೆ ಎಂದು. One seed, a seed shall serve him. ಒಂದು ಸಂತಾನವು ಆತನು ದೇವರನ್ನು ಸೇವಿಸುತ್ತದೆ. That is a woman's seed. ಅದು ಸ್ತ್ರೀ ಸಂತಾನವಾಗಿದೆ. Hallelujah. Hallelujah. God chosen people, they will serve him. They belong to God. ದೇವರು ಆರಿಸಿಕೊಂಡಿರುವಂತ ಜನರು ದೇವರಿಗೆ ಸಂಬಂಧಿಸಲ್ಪಟ್ಟಿದ್ದಾರೆ. ಅವರು ದೇವರನ್ನು ಸೇವಿಸುತ್ತಾರೆ. Bible says it shall be accounted to the Lord for a generation. ದೇವರ ಸಂತಾನವು ಲೆಕ್ಕಕ್ಕೆ ಬರುತ್ತದೆ ದೇವರ ಸೊತ್ತೆಂದು. Amen. Hallelujah. Hallelujah. A seed shall serve him, it shall be accounted to the Lord for a generation. ಒಬ್ಬ ಸಂತತಿ ದೇವರನ್ನು ಸೇವಿಸ್ತಾರೆ. ಆ ಸಂತತಿ ದೇವರ ಸಂತತಿ ಎಂದು ಲೆಕ್ಕ ಮಾಡಲ್ಪಟ್ಟು ಕರೆಯಲ್ಪಡ್ತಾರೆ. Amen. Amen. Psalms 37 chapter 25th verse. ಕೀರ್ತನೆಗಳು 37 25th verse. 25ನೇ ವಚನ ಹೇಳುತ್ತದೆ, God's seed is righteous. ದೇವರ ಸಂತತಿ, ದೇವರ ಬೀಜವು ನೀತಿವಂತವಾಗಿದೆ. Amen. Amen.
not unrighteous. ಅವಿನೀತಿವಂತರಾಗಿರುವಂತ ಸಂತತಿ ಅಲ್ಲ ಅದು. Here David says, ದಾವೀದನು ಹೇಳ್ತಾ ಇದ್ದಾನೆ, I have seen righteous man. ನಾನು ನೀತಿವಂತನನ್ನು ನಾನು ನೋಡಿದೆ. He never forsaken, he never begged bread on the street. ಆತನು ಎಂದಿಗೂ ಕೂಡ ಬಿಡಿಸಲ್ಪಡಲಿಲ್ಲ, ಆಹಾರಕ್ಕಾಗಿ ರೊಟ್ಟೆಗಾಗಿ ಎಂದಿಗೂ ಭಿಕ್ಷೆ ಬೇಡಲಿಲ್ಲ ಎಂದು. You are God's seed. ನೀವು ದೇವರ ಸಂತಾನವು. Your children are God's seed. ನಿನ್ನ ಮಕ್ಕಳು ದೇವರ ಸಂತಾನವು. You will never be forsaken, you will never beg bread. ನೀನು ಎಂದಿಗೂ ಭಿಕ್ಷೆ ಬೇಡುವುದಿಲ್ಲ, ನೀನು ತಲ್ಲಿ ಹಾಕಲ್ಪಡುವುದಿಲ್ಲ. Amen. Amen. Tell your children that you are righteous seed, you will never be forsaken all the days of your life. ನೀನು ದೇವರ ಸಂತತಿ, ದೇವರ ಬೀಜವು. ನೀನು ಎಂದಿಗೂ ಕೂಡ ಬಿಡಲ್ಪಡದಿಲ್ಲ, ಎಂದಿಗೂ ಭಿಕ್ಷೆ ಬೇಡುವುದಿಲ್ಲ. You tell your children. ನೀನು ಮಕ್ಕಳಿಗೆ ಈ ವಿಷಯಗಳನ್ನು ಹೇಳಬೇಕು. Amen. Amen. Tell your children again and again, you are God's righteous children, you are God's seed, you will never be forsaken, you never beg bread. ನೀನು ನಿಮ್ಮ ಮಕ್ಕಳಿಗೆ ಹೇಳಬೇಕು, ನೀನು ದೇವರ ಸಂತತಿ, ದೇವರ ಬೀಜವಾಗಿ ನೀತಿವಂತನಾಗಿರುವಂತ ಮಕ್ಕಳು ನೀವು ಎಂದಿಗೂ ಕೂಡ ತಲ್ಲಿ ಹಾಕಲ್ಪಡುವುದಿಲ್ಲ, ನೀವು ಯಾವಾಗಲೂ ನೀನು ಎಂದಿಗೂ ಭಿಕ್ಷೆ ಬೇಡುವುದಿಲ್ಲ ಅಂತ ಅವರಿಗೆ ಬೋಧಿಸಿ ಹೇಳಬೇಕು. Then your children will come to know that they are righteous people. ಅವಾಗ ಮಕ್ಕಳು ತಿಳ್ಕೊಳ್ತಾರೆ ಅವರು ನೀತಿವಂತರೆಂದು. They live righteous. ಅವರು ನೀತಿವಂತರಾಗಿ ಜೀವಿಸ್ತಾರೆ. When you are talking to your children, you are righteous, you are righteous, they live righteous life. ನೀನು ಮಕ್ಕಳಿಗೂ ನೀನು ನೀತಿವಂತರು ಅಂತ ಹೇಳ್ತಾ ಇರುವಾಗ ಅವರು ನೀತಿವಂತ ಜೀವನ ಜೀವಿಸ್ತಾರೆ. When you tell your children you will not be forsaken, you will never beg bread, means they will build that mind. ಅವ್ರಿಗೆ ನೀನು ಎಂದಿಗೂ ತಲೆ ಹಾಕಲ್ಪಡುವುದಿಲ್ಲ, ನೀನು ಭಿಕ್ಷೆ ಬೇಡುವುದಿಲ್ಲ ಅಂತ ಹೇಳ್ತಾ ಇರುವಾಗ ಅದೇ ಮೈಂಡ್ ಸೆಟ್ ನಲ್ಲಿ ಅವರು ಬೆಳೆಯುತ್ತಾರೆ. Amen. Amen. Hallelujah. Hallelujah. Psalms 37:28 verse said, ಕೀರ್ತನೆಗಳು 37:28 ಹೇಳುತ್ತದೆ, God's seed shall be preserved. ದೇವರ ಒಂದು ಬೀಜವು ಭದ್ರಪಡಿಸಲ್ಪಡುತ್ತದೆ. Amen. ದೇವರ ಸಂತಾನವು ಭದ್ರಪಡಿಸಲ್ಪಡುತ್ತದೆ. God protect his people. ದೇವರು ತನ್ನ ಜನರನ್ನು ಕಾಪಾಡುತ್ತಾರೆ. God protects his children. ದೇವರು ತನ್ನ ಮಕ್ಕಳನ್ನು ಕಾಪಾಡುತ್ತಾರೆ. God protect his seed. ದೇವರು ತನ್ನ ಸಂತತಿಯನ್ನು, ತನ್ನ ಬೀಜವನ್ನು ಕಾಪಾಡುತ್ತಾನೆ. But wicked shall be cut off. ಆದರೆ ಕೆಟ್ಟರು, ದುಷ್ಟರು ಅಲ್ಲಿಂದ ತಲ್ಲಿ ಹಾಕಲ್ಪಡ್ತಾರೆ. That's what you have to teach your children. ನೀನು ಮಕ್ಕಳಿಗೆ ಇದನ್ನು ಬೋಧಿಸಬೇಕು. What is good, what is bad. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು. You must say, you must pray, Lord, you are preserving me and my family, my children. ನೀನು ಯಾವಾಗಲೂ ಪ್ರಾರ್ಥಿಸಬೇಕು, ತಂದೆಯೇ ನನ್ನನ್ನು, ನನ್ನ ಕುಟುಂಬವನ್ನು, ಮಕ್ಕಳನ್ನು ಕೂಡ ನೀನು ಭದ್ರಪಡಿಸು ಎಂದು. You are protecting me, Lord. ನೀವು ನನ್ನನ್ನು ಕಾಪಾಡ್ತಾ ಇದೆಯಪ್ಪ. You are protecting my children. ನನ್ನ ಮಕ್ಕಳನ್ನು ಕಾಪಾಡ್ತಾ ಇದೀಯಾ. Oh, I give thanks unto the Lord. ನಿನಗೆ ಕೃತಜ್ಞತೆ ಸಲ್ಲಿಸ್ತೇನಪ್ಪ. Always be thankful to the Lord. ಯಾವಾಗಲೂ ಕೃತಜ್ಞತಾ ಭಾವದಿಂದ ಇರು. Amen. Amen. I tell you, you will not be cut off. ನೀನು ಆ ರೀತಿಯಲ್ಲಿ ಇರುವಾಗ ನೀನು ಅಲ್ಲಿಂದ ಸಹವಾಸದ ತಲ್ಲಿ ಹಾಕಲ್ಪಡುವುದಿಲ್ಲ. You will not be cut off from the Lord. ಕರ್ತನಿಂದ ನೀನು ಬೇರು ಮಾಡಲ್ಪಡುವುದಿಲ್ಲ. Because you and your children are seed of God. ಯಾಕಂದ್ರೆ ನೀನು, ನಿನ್ನ ಮಕ್ಕಳು ದೇವರ ಸಂತಾನವಾಗಿದ್ದರಿಂದ. How many say that me and my family will serve the Lord? ಎಷ್ಟು ಜನರು ಹೇಳ್ತಾರೆ, ನಾನು ನನ್ನ ಕುಟುಂಬವನ್ನು ಕರ್ತನ್ನು ಸೇವಿಸ್ತೇವೆ ಎಂದು. I tell you, if you say like that, you are preserved. ನೀನು ಆ ರೀತಿಯಲ್ಲಿ ಹೇಳ್ತಾ ಇರುವಾಗ ನೀನು ಭದ್ರ ಮಾಡಲ್ಪಡ್ತೀವಿ. You shall never be cut off. ನೀನು ಕರ್ತನ ಸಹವಾಸದಿಂದ ಬೇರು ಮಾಡಲ್ಪಡುವುದಿಲ್ಲ. From childhood, teach your children what is bad, what is good. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೂ ನೀನು ಬೋಧಿಸು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು. Don't think that when they grow up they will only come to know ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ಬೆಳೆದಿದ್ದಾಗ ಅವರೇ ತಿಳ್ಕೊಂತಾರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದೆಂದು. It is parents' responsibility to teach your children what is good, what is bad. ತಂದೆ ತಾಯಿಗಳ ಬಾಧ್ಯತೆ ಏನಾಗಿದೆ ಅಂದ್ರೆ ಮಕ್ಕಳಿಗೆ ನೀನು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದಂತ ಅವ್ರಿಗೆ ತಿಳಿಸಬೇಕಾಗಿದೆ. Not just giving food, shelter and clothes and fees and everything whatever they want, but give the right teaching. ನೀವು ಬರೇ ಮಕ್ಕಳಿಗೆ ಊಟ, ಬಟ್ಟೆ, ಎಲ್ಲ ವಸತಿಗಳು ಅದು ಮಾತ್ರ ಅಲ್ಲ ಒದಗಿಸೋದು, ಸರಿಯಾಗಿರುವಂತ ಬೋಧನೆ ಅವ್ರಿಗೆ ಬೋಧಿಸು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದೆಂದು. Amen. Amen. Teach right talk. ಸರಿಯಾಗಿ ಮಾತನಾಡುವಂತ ಮಾತುಗಳು ನೀನು ಬೋಧಿಸು. When both wife and husband speaking right talk, children also will learn ಗಂಡ right talk. ಹೆಂಡತಿ ಇಬ್ಬರೂ ಕೂಡ
ಒಳ್ಳೆ ಮಾತುಗಳು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಕ್ಕಳು ಕೂಡ ಕೇಳಿ ಒಳ್ಳೆ ಮಾತುಗಳನ್ನೇ ಕಲಿಯುತ್ತಾರೆ. Otherwise, husband and wife quarreling and abusing themselves and vulgar language they are using, children also will learn. ಗಂಡ ಹೆಂಡತಿ ಯಾವಾಗಲೂ ಜಗಳ ಮಾಡ್ತಾ ಕೆಟ್ಟ ಮಾತುಗಳು ಉಪಯೋಗಿಸ್ತಾ ಇರುವಾಗ ಮಕ್ಕಳು ಕೂಡ ಅದನ್ನು ಕಲಿಯುತ್ತಾರೆ. I tell you, be careful in front of your children. Don't use vulgar language. ಮಕ್ಕಳ ಮುಂದೆ ನೀವು ಜಾಗೃತಿಯಾಗಿರ್ರಿ. ಅವರ ಮುಂದೆ ಅಂತ ವಿಷಯಗಳು ಮಾತನಾಡೋದಕ್ಕೆ ಹೋಗ್ಬೇಡ್ರಿ. Don't quarrel also before the children. ಮಕ್ಕಳ ಮುಂದೆ ನೀವು ಜಗಳಕ್ಕೆ ಹೋಗ್ಬೇಡ್ರಿ. Hallelujah. Hallelujah. Because they too also learn all these things what you are going through. ಯಾಕಂದ್ರೆ ನೀವು ಹೋಗುವಂತ ವಿಷಯಗಳನ್ನ ಅವರು ಕೂಡ ಕಲಿಯುತ್ತಾರೆ. The things also you have to teach what should be the habits for them. ಅವರಿಗೆ ನೀನು ವಿಷಯಗಳನ್ನು ಯಾವುದು ವಿಷಯಗಳಾಗಿರಬೇಕು ಅವ್ರಿಗೆ ಬೋಧಿಸಬೇಕು. ಅಪ್ಪ ಬೀಡಿ ಸೇದ್ತಾ ಇದ್ರೆ ಅವನು ಕೂಡ ನೋಡ್ತಾನೆ, ಇದೇನು ನಮ್ಮ ಚೆನ್ನಾಗಿದ್ದಂಗೆ ಇದಲ್ಲ, ನಾನು ಕೂಡ ಸೇದಬೇಕಂತ ಹೇಳಿ. ಅಪ್ಪ ಅವರಪ್ಪ ಬೀಡಿ ಸೇದ್ತಾ ಇದ್ರೆ ನೋಡಿ ಇದು ಕೂಡ ನಾನು ಕೂಡ ಸೇದಬೇಕು, ಒಳ್ಳೇದೇನೋ ನಾನು ಕೂಡ ಇದು ಮಾಡಬಹುದು ಅಂತಂದು ಹೇಳಿ ಐ ಟು ಕ್ಯಾನ್ ಡೂ ದಿಸ್ ಥಿಂಗ್ ಅಂತ ಯೋಚನೆ ಮಾಡುತ್ತಾನೆ ಅವನು ಕೂಡ. Hallelujah. Hallelujah. Some parents send children to get some alcohol bottle. ಕೆಲವರು ತಮ್ಮ ಮಕ್ಕಳನ್ನು ಆಲ್ಕೋಹಾಲ್ ಬಾಟಲ್ ತೆಗೆದುಕೊಂಡು ಬಾ ಅಂತ ಕಳಿಸ್ತಾರೆ. ಬರುವಾಗ ಸ್ವಲ್ಪ ಕುಡಿದು ತಂದು ಕೊಡ್ತಾನೆ. ಅವನು ಸ್ವಲ್ಪ ಟೇಸ್ಟ್ ಮಾಡಿ ತಂದು ಕೊಡ್ತಾನೆ. ಯಾಕಂದ್ರೆ ಇವ್ ದಿನಾಲಿ ನಾವೊಬ್ಬ ಕುಡಿತಾನೆ, ಹೆಂಗಿದೆ ಇದು ನೋಡಿ ಸ್ವಲ್ಪ ಟೇಸ್ಟ್ ಮಾಡೋಣ. Every day he is drinking, how it will be like that he too will be start to drink. That's what teach right habits. ಒಳ್ಳೆ ಒಂದು ಹ್ಯಾಬಿಟ್ಸ್ ಲಕ್ಷಣಗಳನ್ನು ಗುಣಗಳನ್ನು ಅವರು ಕಲಿಸ್ರಿ. And also teach your children make a right friendship, not bad friendship. ಸರಿಯಾಗಿರುವಂತ ಸಹವಾಸದಲ್ಲಿ ಇರುವಂತೆ ನೀವು ಕಲಿಸ್ರಿ, ಕೆಟ್ಟ ಸಹವಾಸದಲ್ಲಿ ಇರಲಾರದಂತೆ ನೋಡಿಕೊಳ್ಳಿ. Check up your children, who's their friends. ನೀವು ತಿಳ್ಕೋಬೇಕು ಯಾರವರ ಸ್ನೇಹಿತರು, ಎಂತ ಸ್ನೇಹ ಅವರದು ಅಂತ ನೀನು ತಿಳ್ಕೋಬೇಕು. Hallelujah. Hallelujah. Otherwise they learn, they will go back up their friends. ಇಲ್ಲದಿದ್ರೆ ಅವರು ಆ ಮಕ್ಕಳ ಜೊತೆಗೆ ಕೆಟ್ಟ ಸ್ನೇಹದಲ್ಲಿ ಹಿಂದೆನೇ ಹೋಗ್ಬಿಡ್ತಾರೆ, ಹಾಗೆ ಬೆಳೆಯುತ್ತಾರೆ. ಸುಮ್ಕೆ ಸ್ಕೂಲ್ ಕಳಿಸ್ಬಿಟ್ಟಿವಿ ಅಂತಲ್ಲ, ಅವನು ಎಲ್ಲಿಗೆ ಹೋಗ್ತಾನೆ, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಇಲ್ಲ ಅಂತಂದೇಳಿ ನೋಡು. ಬರೀ ಸ್ಕೂಲ್ ಕಲಿಸುವುದು ಮಾತ್ರ ಅಲ್ಲ, ಎಲ್ಲಿ ಸ್ನೇಹ ಎಲ್ಲಿದ್ದಾರೆ ಏನು ಎಲ್ಲ ವಿಷಯಗಳು ನೀನು ಅಬ್ಸರ್ವ್ ಮಾಡಬೇಕು. ಕ್ಯಾರಿಯರ್ ಕಟ್ಟಿ ಸ್ಕೂಲ್ ಬ್ಯಾಗ್ ಅವ್ರಿಗೆ ಒದಗಿಸಿ ಕಳಿಸ್ಬಿಡ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೋ ಗೊತ್ತಾಗೋದಿಲ್ಲ. Jaysilan, who was our church member, his son was not going to school, every day is going somewhere. ಜಯಶೀಲ್ ಅಂಕಲ್ ಅವರು ಇದಾರಲ್ಲ ಈಗಿಲ್ಲ, ಅವರ ಮಗನ ಅವರು ಹಂಗೆ ಕಲಿಸ್ತಾ ಇದ್ರಂತ ಪ್ರತಿ ಸತಿ ಸ್ಕೂಲ್ಗೆ ಪ್ರತಿದಿನ ಕ್ಯಾರಿಯರ್ ರೆಡಿ ಮಾಡಿ. ಆದರೆ ಸ್ಕೂಲ್ಗೆ ಹೋಗಲಿಲ್ಲ ಆತನು. But you have to check up. ನೀವು ಕೂಡ ಗಮನಿಸ್ಕೋಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂಕಲ್, you have to take care of your children. ನಿಮ್ಮ ಮಕ್ಕಳ ಬಗ್ಗೆ ನೀವು ಜಾಗೃತಿ ವಹಿಸಬೇಕು. You take care of children when they are small, but when they grow up you will give up. ನೀವು ಬಹಳ ಜನ ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಿದ್ದಾಗ ಏನೋ ಜಾಗೃತಿ ವಹಿಸ್ತಾರೆ, ಸ್ವಲ್ಪ ಬೆಳೀತಾ ಇರುವಾಗ ಬಿಟ್ಟು ಬಿಡ್ತಾರೆ. Don't do like that. ಆ ರೀತಿಯಲ್ಲಿ ಬಿಡಬೇಡ. Amen. Amen. Deuteronomy 30th chapter 9th verse said, ಧರ್ಮೋಪದೇಶ ಕಂಡ 30:19 ಹೇಳುತ್ತದೆ, I have set before you life and death. ನಾನು ನಿನ್ನ ಮುಂದೆ ಜೀವವನ್ನು ಮರಣವನ್ನು ಇಟ್ಟಿದೆ. Chose life, God said. ದೇವರು ಹೇಳ್ತಾನೆ ಜೀವವನ್ನು ಆರಿಸ್ಕೋ. That means chose Jesus. ಅದನ್ನ ಜೀವವಂದ್ರೆ ಯೇಸುವನ್ನು ಆರಿಸ್ಕೋ. Jesus said, I am the life. ಯೇಸು ಹೇಳಿದ್ದಾರೆ ನಾನೇ ಜೀವವೆಂದು. Treat your children in such a way, let them choose Jesus in their life as a Lord of their life. ಯಾವಾಗಲೂ ನಿನ್ನ ಮಕ್ಕಳಿಗೆ ಹೆಂಗ ಬೋಧಿಸಬೇಕಂದ್ರೆ ಯೇಸು ಕ್ರಿಸ್ತನೇ ತಮ್ಮ ಜೀವನಗಳಿಗೆ ಒಡೆಯನಾಗಿ ಆರಿಸಿಕೊಳ್ಳುವಂತೆ ನೀವು ಬೋಧಿಸಬೇಕು ಯೇಸುವನ್ನು. Amen. Amen. I tell you, I am Jesus man. ನಾನು ಹೇಳ್ತೇನೆ ನಾನು ಯೇಸುವಿನ ಮನುಷ್ಯನು. Amen. Amen. What about you? ನಿಮ್ಮ ಕುರಿತು ಏನು? Yes. So teach your children also, let them become a Jesus man. ಮಕ್ಕಳಕ್ಕೂ ಕಲಿಸಿರಿ ಯೇಸು ಸ್ವಾಮಿ ಮಕ್ಕಳೆಂದು, ಮನುಷ್ಯರೆಂದು. Because Jesus loved all the world. ಯಾಕಂದ್ರೆ ದೇವರು ಲೋಕವನ್ನಲ್ಲಿರುವಂತ ಎಲ್ಲಾ ಜನರನ್ನು ಪ್ರೀತಿ ಮಾಡಿದ್ದಾರೆ. He gave his life for everyone. ಪ್ರತಿಯೊಬ್ಬರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. Amen. Amen. If you love Jesus, ನೀವು ಯೇಸುವನ್ನು ಪ್ರೀತಿಸಿದರೆ you will be protected. ನೀವು ಭದ್ರಪಡಿಸಲ್ಪಡ್ತೀರಿ. He is good God. ಆತನು ಒಳ್ಳೆಯ ದೇವರು. He is a God of creation. ಆತನು ಸೃಷ್ಟಿಕರ್ತನು. He is a God of everything. ಎಲ್ಲವೂ ಆತನಾಗಿದ್ದಾನೆ. He created you and me. ನಿನ್ನನ್ನು ನನ್ನನ್ನು ಕೂಡ ಆತನೇ ಉಂಟು ಮಾಡಿದ್ದಾರೆ. That's what Bible says, chose life. ಅದಕ್ಕಾಗಿ ವಾಕ್ಯ ಹೇಳುತ್ತದೆ ಜೀವವನ್ನು ಆರಿಸಿಕೋ. If you want to live, chose life. ನೀನು ಜೀವಿಸುವುದಕ್ಕೆ ಜೀವವನ್ನು ಆರಿಸಿಕೋ. If you want to live good life, chose Jesus. ನೀನು ಒಳ್ಳೆಯ ಜೀವನವನ್ನು ಜೀವಿಸಬೇಕಂದ್ರೆ ಯೇಸುವನ್ನು ಆರಿಸಿಕೋ. Not curse.
take blessing. ಶಾಪಗಳೆಲ್ಲ ಆಶೀರ್ವಾದಗಳನ್ನು ತೆಗೆದುಕೋ, ಯೇಸುವನ್ನು ಆರಿಸಿಕೊಂಡು. Not death, not Satan, not evil things, not wicked things. I tell you, chose Jesus. ಮರಣವನ್ನಾಗಲಿ ಸಾತಾನನ್ನಾಗಲಿ ಸಾತಾನ ವಿಷಯಗಳನ್ನಾಗಲಿ ಆರಿಸಿಕೋಬೇಡ, ಯೇಸುವನ್ನು ಆರಿಸಿಕೋ. Take always blessings. ಯಾವಾಗಲೂ ಆಶೀರ್ವಾದಗಳನ್ನೇ ಆರಿಸಿಕೋ. Always chose good things. ಯಾವಾಗಲೂ ಒಳ್ಳೆ ವಿಷಯಗಳನ್ನೇ ಆರಿಸಿಕೋ. Amen. ಆಮೆನ್. Hallelujah. ಹಲ್ಲೆಲೂಯಾ. Always chose to talk good. ಯಾವಾಗಲೂ ಒಳ್ಳೆ ವಿಷಯಗಳನ್ನು ಮಾತನಾಡುವುದಕ್ಕೆ ಆರಿಸಿಕೋ. Not evil. ಕೆಟ್ಟ ವಿಷಯಗಳನ್ನು Not lies. ಸುಳ್ಳು ಹೇಳುವುದಕ್ಕೆ ಆರಿಸಿಕೋಬೇಡ. Not vulgar. ಕೆಟ್ಟ ವಿಷಯಗಳನ್ನು ಮಾತನಾಡುವುದಕ್ಕೆ ಆರಿಸಿಕೋಬೇಡ. There should not be any vulgar in Christians. ಕ್ರೈಸ್ತವರಲ್ಲಿ ಒಂದು ನಕಾರವಾಗಿರುವಂತ ಕೆಟ್ಟ ಭಾಷೆ ಇರಬಾರದು. Not lies. ಆ ಸುಳ್ಳು ಇರಬಾರದು. You shouldn't speak lie. ಸುಳ್ಳುಗಳು ಹೇಳಬಾರದು. You shouldn't speak evil. ಕೆಟ್ಟ ವಿಷಯಗಳನ್ನು ಮಾತನಾಡಬಾರದು. Chose right things. ಸರಿಯಾಗಿರುವಂತ ವಿಷಯಗಳನ್ನು ಆರಿಸಿಕೋ. Hallelujah. ಹಲ್ಲೆಲೂಯಾ. That's what Bible says. ಅದೇ ಸತ್ಯವಾಕ್ಯ ಹೇಳುತ್ತದೆ. Bible says, ಸತ್ಯವೇದ ಹೇಳುತ್ತದೆ, either make the tree good and its fruit become good. ಆ ಗಿಡನ್ನು ಒಳ್ಳೆಯದಾಗಿ ಮಾಡಿದ್ರೆ ಗಿಡ ಫಲವು ಕೂಡ ಒಳ್ಳೆಯದಾಗಿರುತ್ತದೆ. Amen. ಆಮೆನ್. So we have to make our life good. Then we will bear good fruit. ನಾವು ನಮ್ಮ ಗಿಡವಾಗಿರುವಂಥ ನಮ್ಮ ಜೀವನವನ್ನು ಒಳ್ಳೆಯದಾಗಿ ಮಾಡಿಕೊಳ್ಳುವಾಗ ನಾವು ಒಳ್ಳೆ ಫಲವನ್ನು ಫಲಿಸ್ತೀವಿ. Hallelujah. It is your responsibility to make you good. ನಿನ್ನ ಬಾಧ್ಯತೆ ನಿನ್ನ ಜೀವನವನ್ನು ನಿನ್ನ ಗಿಡವನ್ನು ಒಳ್ಳೆಯದಾಗಿ ಮಾಡಿಕೊಳ್ಳುವುದು ನಿನ್ನ ಬಾಧ್ಯತೆ. God only created Lucifer. ದೇವರೇ ಲೂಸಿಫರ್ನ ಉಂಟು ಮಾಡಿದ್ದಾರೆ. But he himself made himself bad. ಆದರೆ ಲೂಸಿಫರ್ ತನ್ನನ್ನು ತಾನು ಕೆಟ್ಟವನಾಗಿ ಮಾಡಿಕೊಂಡಿದ್ದಾನೆ. So that's what he became a Satan. ಅದರಿಂದ ಕೆಟ್ಟ ವಿಷಯಗಳಿಂದ ಅವನು ಸಾತಾನಾಗಿ ಮಾರ್ಪಡಿಸಲ್ಪಟ್ಟಿದ್ದಾನೆ. I tell you, make yourself good. ಅದಕ್ಕಾಗಿ ನೀವು ಒಳ್ಳೆಯದಾಗಿ ಮಾಡಿಕೊಳ್ಳ್ರಿ. You have to choose life or death. ನೀವು ಜೀವ ಮರಣವ ನೀನು ಆರಿಸ್ಕೋಬೇಕು. You have to choose blessing or curse. ಶಾಪವ ಆಶೀರ್ವಾದವ ನೀನು ಆರಿಸ್ಕೋಬೇಕು. Then you go on that way. ಆ ಮಾರ್ಗದಲ್ಲಿ ನೀನು ಹೋಗ್ತೀಯ. ಆವಾಗ Even you have to teach your children. ನೀನು ನಿಮ್ಮ ಮಕ್ಕಳಿಗೆ ಕೂಡ ಬೋಧಿಸಬೇಕು. You have to make your children good man. ನೀನು ನಿಮ್ಮ ಮಕ್ಕಳು ಒಳ್ಳೆಯ ಮನುಷ್ಯನಾಗುವಂತೆ ಬೋಧಿಸಬೇಕು. Amen. Amen. Hallelujah. Hallelujah. Then you see the good fruit. ಅವಾಗ ಒಳ್ಳೆ ಫಲವನ್ನು ಅವರಲ್ಲಿ ನೋಡ್ತೀಯ. ಇಷ್ಟಾನುಸಾರವಾಗಿ ಮಕ್ಕಳನ್ನು ಬೆಳೆಸಿ ಆಮೇಲೆ ಅಂತಾರೆ ಇವನು ಕೆಟ್ಟೋಗ್ಬಿಟ್ಟಿದ್ದಾನೆ. ಇಷ್ಟಾನುಸಾರವಾಗಿ ಮಕ್ಕಳನ್ನು ಬೆಳೆಸಿ ದೊಡ್ಡವರಾದ್ಮೇಲೆ ಹೇಳ್ತಾನೆ ಇವನು ಕೆಟ್ಟೋಗಿದ್ದಾನೆ ಅಂತ. It is your responsibility whether they are good or bad. ನಿನ್ನ ಬಾಧ್ಯತೆ ಆಗಿದೆ ಅವರು ಕೆಟ್ಟವರಾಗಿರಬೇಕು, ಜೀವಿಸಬೇಕಾ ಒಳ್ಳೆಯವರಾಗಿ ಜೀವಿಸಬೇಕಾ ಅನ್ನುವಂಥದ್ದು. You can make tree good. ನೀನೇ ಆ ಗಿಡನು ಆ ಮಕ್ಕಳನ್ನು ಒಳ್ಳೆಯದಾಗಿ ಮಾಡಬಹುದು. You can make your children good. ನಿನ್ನ ಮಕ್ಕಳನ್ನು ನೀನು ಒಳ್ಳೆಯದಾಗಿ ಮಾಡಬಹುದು. You can make your children bad. ನಿನ್ನ ಮಕ್ಕಳನ್ನು ನೀವು ಕೆಟ್ಟವರಾಗಿ ಕೂಡ ಬೆಳೆಸಬಹುದು. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? We can make. ನಾವು ಹಂಗೆ we can make our family heaven. ನಾವು ನಮ್ಮ ಕುಟುಂಬವನ್ನು ಪರಲೋಕ ಮಾಡಿಕೊಳ್ಳಬಹುದು. Amen. Amen. When we invite Jesus and live together, I tell you, it will become a heaven. ನಾವು ಯೇಸುವನ್ನು ಆಹ್ವಾನ ಮಾಡಿ ಯೇಸುವಿನ ಸಂಗಡ ಜೀವಿಸ್ತಾ ಎಲ್ಲರೂ ಸೇರಿ ಜೀವಿಸ್ತಾ ಇರುವಾಗ ಪರಲೋಕವಾಗುತ್ತದೆ ಆ ಸ್ಥಳವು. You can make hell also your family. ನಿನ್ನ ಕುಟುಂಬವನ್ನು ನೀನೇ ನರಕವಾಗಿ ಕೂಡ ಮಾರ್ಪಡಿಸ್ಕೋಬಹುದು. You can make your children good. ನಿನ್ನ ಮಕ್ಕಳನ್ನು ಒಳ್ಳೆಯದಾಗಿ ಮಾಡಬಹುದು. Bible says either you make the tree good, its fruit will be good, either you make tree bad, its fruit will be bad. ವಾಕ್ಯ ಹೇಳುತ್ತದೆ ಆ ಗಿಡನ್ನು ನೀನು ಒಳ್ಳೆಯದಾಗಿ ಮಾಡಿದ್ರೆ ಒಳ್ಳೆಯ ಫಲಗಳು ಆ ಗಿಡದಿಂದ ಬರುತ್ತವೆ, ಕೆಟ್ಟದಾಗಿ ಮಾಡಿದ್ರೆ ಕೆಟ್ಟ ಫಲಗಳು ಆ ಗಿಡದಿಂದ ಬರುತ್ತವೆ ಎಂದು. When he says that, oh, I brought my children very good. ನಾನು ನನ್ನ ಮಕ್ಕಳನ್ನು ಒಳ್ಳೆಯದಾಗಿ ಇರಿಸಿದ್ದೇನೆ ಅಂತ ಹೇಳ್ತಾರೆ. But I tell you, ನಾನು ಹೇಳ್ತೀನಿ, tree known by its fruit. ಆದ್ರೆ ಆ ಮಕ್ಕಳ ಆ ಒಂದು ಗಿಡ ಫಲಗಳಿಂದ ಕಂಡಿಡ್ತೀವಿ ಅದು ಒಳ್ಳೆಯದಾ ಕೆಟ್ಟದಾ ಎಂದು. Hallelujah. Hallelujah. If good fruits comes to the tree, then we'll come to know that this tree is good. ಫಲಗಳು ಚೆನ್ನಾಗಿ ಒಳ್ಳೆಯದಾಗಿ ಬರುವಾಗ ನಾವು ಅಂತೀವಿ ಈ ಗಿಡ ಒಳ್ಳೆಯದಪ್ಪ. That's what I tell you, children will come to know that by their fruit. ಮಕ್ಕಳು ಒಳ್ಳೆಯವರ ಕೆಟ್ಟವರ ಅಂತ ಅವರ ಫಲಗಳಿಂದ ನಿಮ್ಗೆ ಗೊತ್ತಾಗುತ್ತದೆ. You will come to know by their talk. ಅವರ ಮಾತುಗಳಿಂದ ನಿನಗೆ ಗೊತ್ತಾಗುತ್ತದೆ ಅವರು ಕೆಟ್ಟವರ ಒಳ್ಳೆಯವರ ಎಂದು. You will come to know that their habits. ಅವರ ಅಭ್ಯಾಸಗಳಿಂದ ನಿನಗೆ ಗೊತ್ತಾಗುತ್ತದೆ ಅವರು ಕೆಟ್ಟವರ ಕೆಟ್ಟ ಫಲನ. You will come to know that how your children through their friends. ಅವರ ಸ್ನೇಹಿತರ ಸಹವಾಸದಿಂದ ನೀನು ಕಂಡುಹಿಡ್ತೀಯ ಅವರು ಕೆಟ್ಟವರ ಒಳ್ಳೆಯವರ ಎಂದು. You will come to know your children how they are by their choosing. ಅವರು ಏನು ವಿಷಯಗಳನ್ನ ಆರಿಸಿಕೊಂತಾರಲ್ಲ ಆ ಆರಿಸುಕದಿಂದ ತಿಳ್ಕೊಂತೀಯ ನೀನು ಕೆಟ್ಟವರ ಒಳ್ಳೆಯವರ ಎಂದು.
Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You are responsible. ನೀನು ಬಾಧ್ಯಸ್ಥನು ಅದಕ್ಕೆ. Amen. ಆಮೆನ್. On criminal, he went to the court for judgment. ಒಂದು ಕ್ರಿಮಿನಲ್ ಅಂದರೆ ನೇರಸ್ಥನು ನ್ಯಾಯ ತೀರ್ಪುಗಾಗಿ ಆತನು ಕೋರ್ಟ್ಗೆ ಹೋಗಿದ್ದಾನೆ. At last, that judge given death sentence to that man. ಆ ಲಾಸ್ಟ್ ಕೊನೆಯದಾಗಿ ನ್ಯಾಯಾಧಿಪತಿ ಜಡ್ಜ್ ತೀರ್ಮಾನ ಮಾಡಿದ್ದಾನೆ ಈತನಿಗೆ ಉರಿ ಶಿಕ್ಷೆಲು ಮರಣ ಶಿಕ್ಷೆ ಎಂದು. Is before his death, they asked that what is your last desire? ಆತನು ಮರಣಕ್ಕೆ ಮುಂಚೆ ಅವರು ಕೇಳಿದ್ದಾರೆ, ನಿನಗೆ ಏನು ಲಾಸ್ಟ್ಗೆ ಇರುವಂಥ ಕೊನೆ ಕೋರಿಕೆ ಏನೆಂದು. He said, I want to talk to my mummy. ಅವರು ಹೇಳಿದ್ದಾರೆ, ನನ್ನ ತಾಯಿ ಹತ್ರ ನಾನು ಮಾತನಾಡಬೇಕಂತ ಆ ಮಗನ ಹೇಳಿದನು. They called his mummy. ಆ ನೇರಸ್ಥನ ಹತ್ರ ತನ್ನ ತಾಯಿನ ಕರ್ಕೊಂಡು ಬಂದರೆ Mummy came near to that criminal. ಆ ಕ್ರಿಮಿನಲ್ ನೇರಸ್ಥನ ಹತ್ತಿರ ತಾಯಿ ಬಂದಿದ್ದಾಳೆ. He said, come nearer. ಆತನು ಹೇಳಿದ್ದಾನೆ, ಹತ್ತಿರಕ್ಕೆ ಬಾಮ್ಮ ಎಂದು. Give ear, I want to tell in your ears. ನಿನ್ನ ಕಿವಿಯಲ್ಲಿ ನಾನು ವಿಷಯಗಳನ್ನ ಹೇಳಬೇಕಂತಿದ್ದೀನಿ ಅಂತ When ಹೇಳಿದನು. she come near, ತಾಯಿ ಹತ್ತಿರಕ್ಕೆ ಬಂದಿರುವಾಗ he beat his ear. ಆ ತಾಯಿ ಕಿವಿಯನ್ನು ಗಟ್ಟಿಯಾಗಿ ಕಡಿದು ಬಿಟ್ಟಿದ್ದಾನೆ. She screamed. ಆಕೆ ಜೋರಾಗಿ ಕಿರಿಚಾಡಿದಾಳೆ. He said, ಆತನು ಹೇಳಿದನು, when I am a child, if you are taught good things, I would have not be like this. ನಾನು ಮಗುವಾಗಿದ್ದಾಗ ನೀನು ಒಳ್ಳೆಯ ವಿಷಯಗಳನ್ನು ಬೋಧಿಸಿದ್ರೆ ಈ ದಿನ ನಾನು ನೇರಸ್ಥನಾಗಿರ್ತಾ ಇದ್ದಿಲ್ಲ ಅಂತ ಹೇಳಿದನು. Because of you, now they are given death sentence. ನಿನ್ನಿಂದ ನನಗೀಗ ಮರಣ ಶಿಕ್ಷೆ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. Mother don't know that. ತಾಯಿಗೆ ಅದು ಗೊತ್ತಾಗಲಿಲ್ಲ. She never knew the responsibility. ಆಕೆಗೆ ತನ್ನ ಬಾಧ್ಯತೆ ಗೊತ್ತಾಗಲಿಲ್ಲ. But that man's son, he hanged and died. ಆ ಮಗನು ನೇರಸ್ಥನಾಗಿ ಉರಿಗೆ ಶಿಕ್ಷೆ ಹಾಕಲ್ಪಟ್ಟು ಸತ್ತಿದ್ದಾನೆ. That's what I tell you. You are responsible for your children. ನೀನು ಚಿನ್ನ ಮಕ್ಕಳಿಗೆ ನೀನು ಬಾಧ್ಯಸ್ಥನು. You have to teach good ways. ನೀನು ಒಳ್ಳೆಯ ಮಾರ್ಗಗಳನ್ನು ಬೋಧಿಸಬೇಕು. Not only give the education. ಬರೇ ವಿದ್ಯಾಭ್ಯಾಸ ಕೊಡುವುದಲ್ಲ. Not only giving the eatables. ಬರೇ ತಿನ್ನುವುದು ಕೊಡುವುದಲ್ಲ. Not only giving whatever they want. ಅವ್ರಿಗೆ ಬೇಕಾಗಿದ್ದೆಲ್ಲ ಕೊಡುವುದಲ್ಲ. Teach right morals. ಒಳ್ಳೆ ಒಂದು ಮಾರಲ್ಸ್ ಕಲಿಸಿರಿ. Only morals you can get it through the word of God. ನಿನಗೆ ಸರಿಯಾಗಿರುವಂಥ ಮಾರಲ್ಸ್ ನಡವಳಿಕೆ ನೀತಿಯ ಕಾರ್ಯಗಳು ಬೈಬಲ್ನಿಂದ ವಾಕ್ಯದಲ್ಲಿ ಮಾತ್ರ ನಿನಗೆ ಸಿಗುತ್ತದೆ. Proverbs 20th chapter 11th verse. ಜ್ಞಾನೋಕ್ತಿಗಳು 20:11 ಹೇಳುತ್ತದೆ, child is known by his doings. ಮಗುವನು ತಾನು ಮಾಡುವಂತ ಕೆಲಸಗಳಿಂದ ನೀನು ಕಂಡುಹಿಡಿತೀಯ ಎಂತವನು. Whether his work is pure or not, we will come to know that by his doings. ಆತ ಮಗು ಮಾಡುವಂತ ಕೆಲಸಗಳಿಂದ ಕ್ರಿಯೆಗಳಿಂದ ಅದು ಶುದ್ಧವಾಗಿದೆ ಇಲ್ಲನಾ ಏನು ಅನ್ನುವಂತ ವಿಷಯ ನೀನು ಕಂಡುಹಿಡಿತೀಯ. Amen. Amen. Hallelujah. Hallelujah. When you see children what they are doing, by that you will come to know that whether he is a pure or not. ನೀವು ಮಕ್ಕಳು ಮಾಡುವಂತ ಕೆಲಸಗಳಿಂದ ಇವರು ಬಾಗ ಪ್ಯೂರ್ ಆಗಿ ಪರಿಶುದ್ಧವಾಗಿದ್ದಾರಾ ಇಲ್ಲಾಂದ್ರೆ ಏನು ಅಂತ ನೀನು ಕಲಿತೀಯಾ, ಕಂಡುಹಿಡಿತೀಯಾ. Some parents don't know how their children. ಕೆಲವು ಮಕ್ಕಳಿಗೆ ಅವ್ರ ಕೆಲವು ತಂದೆಗಳಿಗೆ ಅವ್ರ ಮಕ್ಕಳು ಹೆಂಗಿರ್ತಾರೋ ಗೊತ್ತೇ ಇಲ್ಲ. They are full acting. Children are full acting. ಮಕ್ಕಳು ಬಹಳ ತಂದೆಗಳ ಮೇಲೆ ಆಕ್ಟಿಂಗ್ ಮಾಡ್ತಾರೆ. They know very well. ಅವ್ರಿಗೆ ಬಹಳ ಗೊತ್ತಿದೆ ಹೆಂಗೆ ಆಕ್ಷನ್ ಮಾಡಬೇಕು ಗೊತ್ತಿದೆ. Hello. Hello. Are you listening what I am saying? ನಾನು ಹೇಳುದು ಕೇಳ್ತಾ ಇದ್ದೀರಾ? Some children are laughing. ಕೆಲವು ಮಕ್ಕಳು ನಗ್ತಾ ಇದ್ದಾರೆ. Because they know how to deceive their parents. ಅವ್ರಿಗೆ ಗೊತ್ತಿದೆ ಹೇಗೆ ಅವರ ತಂದೆ ತಾಯಿಗಳನ್ನು ಮೋಸಪಡಿಸಬೇಕು. How easily their parents be trapped. ತಂದೆ ತಾಯಿಗಳು ಎಷ್ಟು ಸುಲಭವಾಗಿ ಮೋಸಕ್ಕೆ ಹೋಗ್ತಾರೆ, ಅವ್ರನ್ನ ಹೆಂಗೆ ಮೋಸಪಡಿಸಬೇಕು ಗೊತ್ತಿದೆ. Only children knows their parents' weaknesses. ಅವರಿಗೆ ಗೊತ್ತಿದೆ ತಂದೆ ತಾಯಿಗಳ ಬಲಹೀನತೆಗಳು ಏನು ಎಂದು. But I tell you, be careful. ಆದರೆ ಜಾಗೃತ ಉಳ್ಳವರಾಗಿರಿ. Amen. ಆಮೆನ್. Proverbs 22nd chapter 6 verse said. ಜ್ಞಾನೋಕ್ತಿಗಳು 22:6 ಹೇಳುತ್ತದೆ. What here says? ಇಲ್ಲಿ ಏನು ಹೇಳ್ತಾ ಇದ್ದಾರೆ? Train up the child in the way he should go. ಆ ಮಗು ಯಾವ ಮಾರ್ಗದಲ್ಲಿ ಹೋಗಬೇಕೋ ಆತನ ಮಾರ್ಗವನ್ನು ನೀನು ನಡೆಯುವಂತೆ ಶಿಕ್ಷಣ ಕೊಡು, ತರ್ಪೀದನ್ನು ಕೊಡು ಎಂದು. That means ಅದನ್ನರ್ಥ what way he should go according to the word of God that you teach. ದೇವರ ವಾಕ್ಯಾನುಸಾರವಾಗಿ ಆ ಮಗು ಯಾವ ಮಾರ್ಗದಲ್ಲಿ ಹೋಗಬೇಕೋ ನೀನು ಬೋಧಿಸಬೇಕು. Amen. Amen. If you teach prayer every day, I tell you, you will not forget when you become old. ನೀನು ಪ್ರಾರ್ಥನೆ ಮಾಡೋದೇ ಕಲಿಸಿಬಿಟ್ಟಿದೆ ಅಂದ್ರೆ ಅವರು ದೊಡ್ಡವರಾಗಿ ಮುದುಕರಾದರೂ ಕೂಡ ಮರೆಯೋದಿಲ್ಲ ಪ್ರಾರ್ಥನೆ ಮಾಡೋದು. Amen. Amen. Hallelujah. Hallelujah. Some children I see that when they go for eating food, before that they pray and eat. ಕೆಲವು ಮಕ್ಕಳು ಇರ್ತಾರೆ
ಊಟ ಮಾಡುವಾಗ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಊಟ ಮಾಡ್ತಾರೆ. That will they will not forget when they become old. ಅವರು ಮುದುಕರಾದ್ರೆ ಕೂಡ ಮರೆಯುವುದಿಲ್ಲ, Some ಪ್ರಾರ್ಥನೆ children ಮಾಡ್ತಾರೆ. speak only truth. They will not forget when they become old. ಕೆಲವರು ಸತ್ಯವೇ ಮಾತಾಡ್ತಾರೆ ಮಕ್ಕಳು, ದೊಡ್ಡವರಾದ್ರೆ ಕೂಡ ಮುದುಕರಾದ್ರೆ ಕೂಡ ಸತ್ಯವನ್ನು ಬಿಟ್ಟು ಬೇರೆ Some ಮಾತಾಡೋದಿಲ್ಲ. children are upright. When they become old, they don't forget. ಕೆಲವರು ಯಥಾರ್ಥವುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸ್ತಾರೆ ತಂತಾಯಿಗಳ ಬೋಧನೆದಿಂದ. ಅವರು ದೊಡ್ಡವರಾದ್ರೂ ಕೂಡ ಅದನ್ನು ಬಿಟ್ಟು ಕೊಡುವುದಿಲ್ಲ. That's what Bible says. Teach the child in the way he should go. ಅದಕ್ಕಾಗಿ ವಾಕ್ಯ ಹೇಳುತ್ತದೆ, ನೀನ ಮಗುವು ಯಾವ ಮಾರ್ಗದಲ್ಲಿ ಆತನ ಮಾರ್ಗವು ಹೇಗಿರಬೇಕು ನೀನು ಬೋಧಿಸು. You are responsible. You teach them. ನೀನ ಬಾಧ್ಯತೆ, ನೀನು ಬೋಧಿಸು ಅವರಿಗೆ. You are thinking that sending your children to tuition, they learn everything. ನೀನು ಅನ್ಕೊಂತೀಯ ಟ್ಯೂಷನ್ ಕಲಿಸ್ತಾ ಇದೆ, ವಿದ್ಯಾಭ್ಯಾಸ ಸ್ಕೂಲ್ ಕಲಿಸ್ತಾ ಇದೆ ಎಲ್ಲವೆಂದು. A special class is there. No need coming to the church service. ಅವರ ಕೆಲವರಂತಾರೆ ಸ್ಪೆಷಲ್ ಕ್ಲಾಸ್ ಇದೆ, ಚರ್ಚಿಗೆ ಬರೋದು ಕೂಡ ಬೇಡ. Some parents say that to go for special class, no need of coming to the church. ಕೆಲವು ತಂತಾಯಿಗಳು ಅಂತಾರೆ ಸ್ಪೆಷಲ್ ಕ್ಲಾಸ್ ಇದನ್ನ ಹೋಗು, ಚರ್ಚಿಗೆ ಬಂದಿಲ್ಲ ಅಂತ ಕೂಡ ಪರವಾಗಿಲ್ಲ. ಎಲ್ಲ ಎಜುಕೇಶನ್ ಆದ್ಮೇಲೆ ಅವನು ದವ್ಯವಾಗಿ ನಿಮ್ಮ ಮನೆಯೊಳಗೆ ಬರ್ತಾನೆ. ಆಫ್ಟರ್ ಆಲ್ ದ ಎಜುಕೇಶನ್, ಎಲ್ಲ ವಿದ್ಯಾಭ್ಯಾಸ ಆದ ನಂತರ he come as a demon into your house. ನಿನ್ನ ಮನೆಗೆ ಒಂದು ದೆವ್ವನಾಗಿರ್ತಾನೆ, ದೆವ್ವನಾಗಿ ಬರ್ತಾನೆ. Maybe educated, maybe learned education, ವಿದ್ಯಾಭ್ಯಾಸನೂ ಇರ್ತದೆ, ಚೆನ್ನಾಗಿ ಓದೋದಿರ್ತದೆ, but no word of God, ಆದ್ರೆ ದೇವರ ವಾಕ್ಯವಿಲ್ಲದೆ no ಕಾರಣ morals, ಮಾರಲ್ಸ್ ಇರೋದಿಲ್ಲ, no right living. ಸರಿಯಾಗಿರುವಂತ ಜೀವನ ಜೀವಿಸುವುದಿಲ್ಲ. That's what I tell you, train up the child in the way he should go. ಅದಕ್ಕಾಗಿ ಮಗು ಹೋಗುವಂತ ಆ ಒಂದು ಮಾರ್ಗವನ್ನು ನೀನು ಬೋಧಿಸು, ಶಿಕ್ಷಣ ಕೊಡು. Ephesians 2nd chapter 2nd verse says, ಎಫೆಸಿ ಬರೆದ ಪತ್ರಿಕೆ 2:2 ಹೇಳುತ್ತದೆ, if you walk according to the course of this world, ಈ ಲೋಕಾನುಸಾರವಾಗಿ ನೀನು ಜೀವಿಸ್ತಾ ನಡೆಯುತ್ತಾ ಇದ್ರೆ, that means ಅದರರ್ಥ if you walk according to the course of Satan, ಸಾತಾನ ಮಾರ್ಗದಲ್ಲಿ ನೀನು ನಡೆಯುತ್ತಾ, ಲೋಕಾನುಸಾರವಾಗಿ ಅಂದ್ರೆ ಸಾತಾನ ಮಾರ್ಗದಲ್ಲಿ ನೀನು ನಡೆಯುತ್ತಾ ಜೀವಿಸ್ತಾ ಇದ್ರೆ, spirit worketh, the evil spirit worketh in the children of disobedience. ಅವಿಧೇಯರಿರುವಂತ ತಂದೆ ತಾಯಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವಿಧೇಯರಾಗಿರುವಂತವರ ಜೀವನದಲ್ಲಿ ಆ ಒಂದು ಸಾತಾನ ಕಾರ್ಯ ಮಾಡ್ತಾನೆ. That's what, let your children walk according to the course of God's word. ಅದಕ್ಕಾಗಿ ದೇವರ ವಾಕ್ಯಾನುಸಾರವಾಗಿ ಅವರು ನಡೆಸಲ್ಪಡುವಂತೆ ನೀವು ನಡೆಸಿರಿ ಮಾರ್ಗವನ್ನು. When you lead your children according to the course of God's word, I tell you, Holy Spirit worketh in your children. ದೇವರ ವಾಕ್ಯಾನುಸಾರವಾಗಿ ನಡೆಯುವುದಕ್ಕೆ ನೀನು ಅವರಿಗೆ ಬೋಧಿಸುತ್ತಾ ಶಿಕ್ಷಣ ಕೊಡುವಾಗ ಪವಿತ್ರ ಆತ್ಮ ದೇವರವರ ಪರವಾಗಿ ಕಾರ್ಯ ಮಾಡ್ತಾರೆ. 2 Peter 2nd chapter 7th verse said, 2 ಪೇತ್ರನ 2ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, righteous man vexed and troubled, ಇಲ್ಲಿ ನೀತಿವಂತನು ವೇದನೆಗೊಟ್ಟು ಕಷ್ಟಕ್ಕೆ ಒಳಗಾಗಿದ್ದಾನೆ. with the filthy conversation of the wicked he will be vexed, he will be troubled. ಆ ಒಂದು ದುಷ್ಟರ ಒಂದು ಮಾತುಗಳ ಸಂಭಾಷಣೆಗಳಿಂದ ಅವನು ವೇದನೆಗೊಟ್ಟು ಕಲುಷಿತವಾದನು. I tell you, your children are righteous because you accepted Jesus Christ. Jesus Christ become a God of your life. ನೀನು ಯೇಸು ಕ್ರಿಸ್ತನ್ನು ಒಡೆಯನಾಗಿ ಸ್ವೀಕಾರ ಮಾಡಿಕೊಂಡಿದ್ದರಿಂದ ನಿನ್ನ ಮಕ್ಕಳು ನೀತಿವಂತರಾಗಿದ್ದಾರೆ. But Bible says, ಆದರೆ ಸತ್ಯವೇದ ಹೇಳುತ್ತದೆ, righteous man is vexed and troubled because of the filthy conversation. ನೀತಿವಂತನಾಗಿರುವಂತಹ ವ್ಯಕ್ತಿ ವೇದನದಿಂದ ಮತ್ತೆ ಕೆಟ್ಟ ಸಂಭಾಷಣೆಗಳಿಂದ ವೇದನೆಗೊಂಡಿದ್ದಾನೆ, ದುಃಖಪಟ್ಟಿದ್ದಾನೆ, ನೊಂದು ಹೋಗಿದ್ದಾನೆ. Through the filthy conversation, ಅಲ್ಲಿರುವಂತ ಕೆಟ್ಟ ಮಾತುಗಳು, ದುಷ್ಟ ಸಂಭಾಷಣ, ಆ ವಿಷಯಗಳಿಂದ, ಸಹವಾಸದಿಂದ, even bad friendship, ಕೆಟ್ಟ ಸಹವಾಸದಿಂದ. amen. Amen. That's what, take care of your children. They should not go to the wicked friendship. ಮಕ್ಕಳನ್ನು ಜಾಗೃತ ವಹಿಸಿರಿ, ಅವರು ಕೆಟ್ಟ ಸಹವಾಸಕ್ಕೆ ಹೋಗಲಾರದಂತೆ. He is a righteous man only, but day by day he vexed and troubled and become a wicked man. ಆತನು ನೀತಿವಂತನೇ, ಆದರೆ ದಿನದಿನವೂ ಆ ಮಾತು ಸಹವಾಸಗಳಿಂದ ಆತನು ವೇದನೆ ಹೊಂದಿ ಅದು ಕೆಟ್ಟದಾಗಿ ಮಾರ್ಪಡಿಸಲ್ಪಟ್ಟಿದೆ. 8th verse said, 8ನೇ ವಚನ ಹೇಳುತ್ತದೆ, righteous man dwelling among them, and he see hearing wicked, he sees unlawful deeds and his soul is vexed. ನೀತಿವಂತನಾಗಿರುವಂತಹ ವ್ಯಕ್ತಿ ಅಲ್ಲಿರುವಂತಹ ಧರ್ಮ ವಿಷಯಗಳನ್ನು, ಕೆಟ್ಟ ಕಾರ್ಯಗಳನ್ನು ಅವೆಲ್ಲ ನೋಡಿ ನೊಂದು ಹೋಗಿದ್ದಾನೆ, ವೇದನೆ ಪಟ್ಟನು. ಒಂದು his soul is vexed. ಆತನ ಆತ್ಮನು ಕುಂದು ಹೋಗಿದೆ. I tell you, Lot was a righteous man only, ಲೋತನು ನೀತಿವಂತನೇ, but he went to the Sodom and Gomorrah. ಆದರೆ ಆತನು ಸೊದೊಮ ಗೊಮೊರಕ್ಕೆ ಹೋದನು. He cut off the friendship.
He cut off the fellowship of Abraham, went to Sodom Gomorrah. ಅಬ್ರಹಾಮನ ಸಹವಾಸವನ್ನು ಬಿಟ್ಟು ಆತನು ಸೊದೊಮ ಗೊಮೋರಕ್ಕೆ ಹೋದನು. All are immoral people. ಅಲ್ಲಿ ಎಲ್ಲ ಕೂಡ ಕೆಟ್ಟತನ ಇರುವಂತ ವ್ಯಕ್ತಿಗಳು. Evil spirit working in their all the disobedient people. ಎಲ್ಲರೂ ಯಾರು ಅವಿಧೇಯ ತೋರಿಸ್ತಾರೋ ಅವರಲ್ಲಿ ಕೆಟ್ಟ ಆತ್ಮಗಳು ಕಾರ್ಯ ಮಾಡ್ತಾ ಇರ್ತವೆ. He listened to all the filthy their conversation. ಅಲ್ಲಿ ಅವರ ಯೋಚನೆಗಳನ್ನು ಅವರ ಮಾತುಗಳನ್ನು ಕೇಳಿದ್ದಾನೆ. He is seeing those wicked people and hearing from them. ಅವರಿಂದ ಕೇಳುವುದಕ್ಕೆ ಪ್ರಾರಂಭಿಸಿದನು. ಅವರನ್ನು ನೋಡುತ್ತಾ ಅವರ ವಿಷಯಗಳನ್ನು ಕೇಳುವುದಕ್ಕೆ ಪ್ರಾರಂಭಿಸಿದನು ಲೋಟನು. He saw all their unlawful deeds. ಅವರು ಮಾಡುವಂತ ಅಧರ್ಮ ಕಾರ್ಯಗಳನ್ನೆಲ್ಲ ನೋಡಿದನು. I tell you, he was so vexed. ವಾಕ್ಯ ಹೇಳುತ್ತದೆ ಲೋತನು ಬಹಳಷ್ಟು ಆತನ ಆತ್ಮವು ಕುಂದಿ ಹೋಗಿದೆ, ವೇದನೆ ಪಟ್ಟಿದೆ. Like that, don't make your children. ಮಕ್ಕಳನ್ನ ಆ ರೀತಿಯಲ್ಲಿ ಮಾಡಬೇಡ್ರಿ. Hallelujah. ಹಲ್ಲೆಲೂಯಾ. Take care of your children. ನಿಮ್ಮ ಮಕ್ಕಳ ಬಗ್ಗೆ ಜಾಗೃತ ವಹಿಸಿರಿ. 1 Timothy 3rd chapter 12th verse said, ಮೊದಲನೇ ತಿಮೋತಿ 3ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, husband of one wife ruling their children. ಒಬ್ಬಕ್ಕೆ ಹೆಂಡತಿಗೆ ಗಂಡ ಆಗಿರುವಂತ ಅಂತ ವ್ಯಕ್ತಿ ಮಕ್ಕಳನ್ನು ಪರಿಪಾಲಿಸ್ತಾನೆ. ಆಮೇನ್. ಆಮೇನ್. ನಿಮ್ಮ ಗಂಡನಿಗೆ ಇಬ್ಬರು ಹೆಂಡತಿದ್ರೆ ಮಕ್ಕಳು ಕೇಳೋದಿಲ್ಲ. ನಿನ್ನ ಗಂಡ ಯಾವುದೇ ಹಸ್ಬೆಂಡ್ಗೆ ಇಬ್ಬರು ಹೆಂಡತಿಯರಿದ್ರೆ ಮಕ್ಕಳು ಕೇಳೋದಿಲ್ಲ. ಒಬ್ಬ ಗಂಡನಿಗೆ ಇಬ್ಬರು ಹೆಂಡತಿಗಳಿದ್ರೆ ಮಕ್ಕಳು ಕೇಳುವುದಿಲ್ಲ. 3 ಹೆಂಡತಿ 4 ಹೆಂಡತಿ ಇದ್ರೆ ಅಸಲೇ ಕೇಳಕ್ ಹೋಗೋದಿಲ್ಲ. 3-4 ಹೆಂಡತಿಗಳಿದ್ರೆ ಅಸಲೇ ಕೇಳುವುದಿಲ್ಲ. ಅವರು ಒಂದು ಟೈಮ್ ಬಂದಾಗ ಹಸ್ಬೆಂಡ್ ಆಫ್ ಒನ್ ವೈಫ್ ರೂಲ್ ದೇರ್ ಚಿಲ್ಡ್ರನ್. ಒಬ್ಬಕ್ಕೆ ಹೆಂಡತಿ ಇರುವಂತ ಗಂಡನು ಮಕ್ಕಳನ್ನು ಪರಿಪಾಲಿಸುವುದಕ್ಕೆ ಆಗುತ್ತದೆ. ಆಮೆನ್. ಆಮೆನ್. 1 Corinthians 7:14 says, ಮೊದಲನೇ ಕೊರಿಂಥಿ 7:14 ಹೇಳುತ್ತದೆ, unbelieving husband sanctified by his wife. ಅವಿಶ್ವಾಸಿ ಆಗಿರುವಂತ ಗಂಡನು ತನ್ನ ವಿಶ್ವಾಸಿ ಆಗಿರುವಂತ ಹೆಂಡತಿಯಿಂದ ಪ್ರತಿಷ್ಠೆ ಮಾಡಲ್ಪಡ್ತಾನೆ. Unbelieving wife sanctified by the husband. ಅವಿಶ್ವಾಸವಾಗಿರುವಂತ ಹೆಂಡತಿ ವಿಶ್ವಾಸಿ ಆಗಿರುವಂತ ಗಂಡದಿಂದ ಪ್ರತಿಷ್ಠೆ ಮಾಡಲ್ಪಡ್ತಾನೆ. Otherwise your children become unclean. ಇಲ್ಲದಿದ್ರೆ ನಿನ್ನ ಮಕ್ಕಳು ಅಪರಿಶುದ್ಧರಾಗಿ ಮಾಡಲ್ಪಡ್ತಾರೆ. Because of you, ನಿನ್ನಿಂದ your children are clean. ನಿನ್ನ ಮಕ್ಕಳು ಶುದ್ಧವಾಗಿದ್ದಾರೆ. They are sanctified. ಅವರು ಪ್ರತಿಷ್ಠೆ ಮಾಡಲ್ಪಟ್ಟಿದ್ದಾರೆ. Amen. Amen. That's what teach in that way. ಅದಕ್ಕಾಗಿ ಆ ಮಾರ್ಗದಲ್ಲೇ ಬೋಧಿಸಿರಿ ಮಕ್ಕಳಿಗೆ. Let them live as a sanctified vessel for God. ಅವಾಗ ದೇವರಿಗೆ ಪ್ರತಿಷ್ಠೆ ಮಾಡಲ್ಪಟ್ಟಿರುವಂತ ಪಾತ್ರಗಳಾಗಿ ಜೀವಿಸ್ತಾರೆ. Amen. Amen. When I come to know Jesus Lord of my life, ಪಾಸ್ಟರ್ ತನ್ನ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನು ಕರ್ತನಂತ ತಿಳ್ಕೊಂಡಿರುವಾಗ I decided live a sanctified life. ಅವಾಗ ತೀರ್ಮಾನ ಮಾಡಿದರೆ ಪ್ರತಿಷ್ಠೆ ಮಾಡಲ್ಪಟ್ಟಿರುವಂತ ಜೀವನೇ ಜೀವಿಸಬೇಕೆಂದು. Then I decided, I tell you that day, I must live for only Jesus. ಅವಾಗ ತೀರ್ಮಾನ ಮಾಡಿದರೆ ಆ ದಿನ ಯೇಸುಕ್ಕಾಗಿ ಜೀವಿಸಬೇಕೆಂದು. I don't want to live for this world. ಈ ಲೋಕಕ್ಕಾಗಿ ಜೀವಿಸಬಾರದೆಂದು. Teach your children, let them live for Jesus. ಮಕ್ಕಳಕ್ಕೆ ಬೋಧಿಸಿರಿ ಯೇಸುಕ್ಕಾಗಿ ಜೀವಿಸಬೇಕೆಂದು. Let them be blessing to you. ಅವರು ನಿನಗೆ ಆಶೀರ್ವಾದಕರವಾಗಿರುತ್ತಾರೆ. Let them blessing to the nation. ದೇಶಕ್ಕೆ ಆಶೀರ್ವಾದಕರವಾಗಿರ್ತಾರೆ ಅವರು. Amen. Amen. Hallelujah. Hallelujah. We don't know Jesus those days, but now our children knows from the birth. Teach them, I tell you, they will be great blessing to you. ಅವಾಗ ನಾವು ಚಿಕ್ಕವರಿದ್ದಾಗ ನಮ್ಗೆ ಗೊತ್ತಾಗದೇ ಇರ್ಬೋದು, ನಿಮ್ಗೆ ಗೊತ್ತಾಗದೇ ಇರ್ಬೋದು ಯೇಸು. ಆದರೆ ನಿನ್ನ ಮಕ್ಕಳಿಗೆ ಈಗ ನೀನು ತಿಳ್ಕೊಂಡಿರೋದ್ರಿಂದ ಯೇಸು ಚಿಕ್ಕ ವಯಸ್ಸಿಂದ ಅವ್ರಿಗೆ ಯೇಸು ಗೊತ್ತಾಗಿದ್ದಾರೆ. Children are blessed. ನಿನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದಾರೆ. Because we live according to the course of this world. ನಾವೇನು ಅವಾಗ ರಕ್ಷಣೆ ಹೊಂದಕ್ಕೆ ಮುಂಚೆ ಲೋಕ ಪ್ರಕಾರವಾಗಿ we are worldly, we don't know anything. ಲೋಕ ಪ್ರಕಾರವಾಗಿ ಜೀವಿಸ್ತಾ ಇದ್ವು, ಏನು ಗೊತ್ತಾಗಲಿಲ್ಲ. By God's grace God visited. ಆದರೆ ದೇವರ ಕೃಪೆಯಿಂದ ಆತ ನಮ್ಮನ್ನು ಭೇಟಿ ಮಾಡಿದಾನೆ. Our parents did not taught me. ಅಂತ ನಮ್ಮ ತಂದೆಗಳು ಬೋಧಿಸದಿಲ್ಲ. God only visited. ದೇವರೇ ಭೇಟಿ ಆದನು. We come to know that morals through the word of God. ದೇವರ ವಾಕ್ಯಾನುಸಾರವಾಗಿ ನೀತಿಯ ಕಾರ್ಯಗಳು ವಿಷಯಗಳನ್ನು ಕಲಿತಿದ್ದೇವೆ. We set right our path. ನಮ್ಮ ಒಂದು ಮಾರ್ಗವನ್ನು ನಾವು ಸರಿಪಡಿಸಿಕೊಂಡಿದ್ದೇವೆ. We set right our talk. ನಮ್ಮ ಮಾತುಗಳನ್ನು ಸರಿಪಡಿಸಿಕೊಂಡಿದ್ದೇವೆ. We are correcting the children, we are correcting our family, we are correcting the church. ಮಕ್ಕಳನ್ನು ಮತ್ತೆ ಕುಟುಂಬವನ್ನು ಸಭೆಯನ್ನು ಸರಿಪಡಿಸುತ್ತೇವೆ. Amen. Amen. You are sanctified, your children are sanctified. ನಿನ್ನ ಮಕ್ಕಳು ಪ್ರತಿಷ್ಠೆ ಮಾಡಲ್ಪಟ್ಟಿದ್ದಾರೆ, ನೀನು ಪ್ರತಿಷ್ಠೆ ಮಾಡಲ್ಪಟ್ಟಿದ್ದರಿಂದ live like that. ಆ ರೀತಿಯಲ್ಲೇ ಆ ಮಾರ್ಗದಲ್ಲೇ ಜೀವಿಸಿರಿ. 2 Timothy 3rd chapter 15th verse. 2 ತಿಮೋತಿ 3:15 ಹೇಳುತ್ತದೆ, Bible says from the childhood make them to know the holy scriptures. ಚಿಕ್ಕ ವಯಸ್ಸಿನಲ್ಲಿ ಅವರು ಪರಿಶುದ್ಧ ಲೇಖನಗಳು ಗ್ರಹಿಸುವಂತೆ ನೀನು ತಿಳಿಸು. Amen. Amen. From childhood make them
Learn holy scriptures. ಚಿಕ್ಕ ವಯಸ್ಸಿನಲ್ಲೇ ಪರಿಶುದ್ಧ ಲೇಖನಗಳು ತಿಳಿದುಕೊಂಡು ಗ್ರಹಿಸುವಂತೆ ಅವರಿಗೆ ಬೋಧಿಸು. Not only by heart. ಬರೇ ಬಾಯಿಪಾಠ ಮಾಡೋದು ಮಾತ್ರ ಅಲ್ಲ, ಮಕ್ಕಳಿಗೆ ಕಲಿಸೋದು. Let them learn, let them study, ಅದನ್ನು let them meditate. ಅದನ್ನು ಗ್ರಹಿಸುವಂತೆ, ಧ್ಯಾನಿಸುವಂತೆ, ಅರ್ಥ ಮಾಡುವಂತೆ ವಿವರಿಸು, ತಿಳಿಸು, ಎಕ್ಸ್ಪ್ಲೈನ್ ಮಾಡು. Bible says ಸತ್ಯವೇದ ಹೇಳುತ್ತದೆ, those holy scripture make them wise. ಆ ಪರಿಶುದ್ಧ ಲೇಖನಗಳೇ ಅವ್ರನ್ನು ಜ್ಞಾನವಂತರಾಗಿ ಮಾಡುತ್ತವೆ. Amen. ಆಮೆನ್. How your children become wise? ಹೇಗೆ ನಿನ್ನ ಮಕ್ಕಳು ಜ್ಞಾನವಂತರಾಗುತ್ತಾರೆ? When they know holy scriptures, they become wise. ಅವರು ಪರಿಶುದ್ಧ ಲೇಖನಗಳು ಗ್ರಹಿಸುವಾಗ ಅವರು ಜ್ಞಾನವಂತರಾಗುತ್ತಾರೆ. Not through your education, what you given. ನೀನು ಕೊಟ್ಟಿರುವಂತ ವಿದ್ಯಾಭ್ಯಾಸದಿಂದಲ್ಲ ಅವರು ಜ್ಞಾನವಂತರಾಗುವುದು. They may be doctor, they may be engineer, they may be scientist, but they cannot be wise. ಅವರು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಆದರೆ ಜ್ಞಾನರಾಗುವುದಿಲ್ಲ. I have seen many doctors, many scientists, many computer operators, many owners. I tell you, they are not able to lead their family right. ಸಭಾಪಾಲಕರು ಕೆಲವು ಡಾಕ್ಟರ್ಸ್ ಆಗಿರ್ಬೋದು, ಕೆಲವು ಕಂಪ್ಯೂಟರ್ ಎಲ್ಲ ಆಪರೇಟ್ ಮಾಡುವಂಥವರಾಗಿರ್ಬೋದು, ಸೈಂಟಿಸ್ಟ್ ಎಲ್ಲರನ್ನೂ ನೋಡಿದ್ದಾರೆ, ಆದರೆ ಅವರು ತಮ್ಮ ಕುಟುಂಬಗಳನ್ನು ಸರಿಯಾಗಿ ನಡೆಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. Amen. They call me to give counsel. ಕೌನ್ಸಿಲಿಂಗ್ ಆಗಿ ಬಹಳಷ್ಟು ಜನರು ಪಾಸ್ಟರ್ನೇ ಕರೆದಿದ್ದಾರೆ. I tell you, my beloved, ನಾನು ಹೇಳ್ತೀನಿ, only holy scriptures make them wise. ಪರಿಶುದ್ಧ ಲೇಖನಗಳೇ ಅವರನ್ನು ಜ್ಞಾನವಂತರಾಗಿ ಮಾಡುತ್ತವೆ. Hallelujah. ಹಲ್ಲೆಲೂಯಾ. Amen. ಆಮೆನ್. Are you ready to teach your children holy scriptures? ನಿನ್ನ ಮಕ್ಕಳಿಗೆ ಪರಿಶುದ್ಧ ಲೇಖನಗಳನ್ನು ಬೋಧಿಸುವುದಕ್ಕೆ ಸಿದ್ಧವಾಗಿದ್ದೀರಾ? Deuteronomy 11 chapter 19th verse said, ಧರ್ಮೋಪದೇಶಕಾಂಡ 11ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, God said to Israel people, ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದ್ದಾರೆ, you shall teach your children, ನೀವು ನಿನ್ನ ಮಕ್ಕಳಿಗೆ ಬೋಧಿಸಬೇಕು, speaking the word of God to your children when they sitteth with you in the house. ದೇವರ ವಾಕ್ಯವನ್ನು ನಿನ್ನ ಮಕ್ಕಳು ನಿನ್ನ ಸಂಗಡ ಮನೆಯಲ್ಲಿ ಕುಂತಿರುವಾಗ ಅವರಿಗೆ ಬೋಧಿಸಬೇಕು. Amen. ಆಮೆನ್. When you sit with your children, ನೀನು ನಿನ್ನ ಮಕ್ಕಳ ಸಂಗಡ ಕೂತ್ಕೊಳ್ಳುವಾಗ teach holy scriptures. ಪರಿಶುದ್ಧ ಲೇಖನಗಳನ್ನು ಅವ್ರಿಗೆ ಬೋಧಿಸು. ಚೆಕ್ಕರ್ ಆಡೋದು, ಕ್ಯಾರಂ ಬೋರ್ಡ್ ಆಡೋದು, ಕ್ಯಾರಂ ಬೋರ್ಡ್, ಚೈನೀಸ್ ಚೆಕ್ಕರ್ಸ್ ಇವೆಲ್ಲ ಆಡೋದಲ್ಲ, ಟೀಚ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಅವರ ಸಂಗ ನೀನು ಕುಂತಿರುವಾಗ ಕಲಿಸು. That's what Bible says. ಅದೇ ವಾಕ್ಯ ಹೇಳುತ್ತದೆ, when you sit with your children, teach word of ನಿನ್ನ God. ಮಕ್ಕಳ ಸಂಗ ನೀನು ಕೂತುಕೊಳ್ಳುವಾಗ ದೇವರ ವಾಕ್ಯವನ್ನು ಕಲಿಸು. And also Bible says, ಮತ್ತೆ speak the word of God when you walketh by the way. ಅವರ ಸಂಗ ನೀನು ನಡೀತಾ ಇರುವಾಗ ಮಾರ್ಗದಲ್ಲಿ ಕೂಡ ದೇವರ ವಾಕ್ಯವನ್ನೇ ಅವರಿಗೆ ಬೋಧಿಸು. ಹೇಳು, ಮಾತನಾಡು. Don't talk all rubbish. ಬೇರೆ ಬೇರೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ. ಅವ್ರಿಂಗ ಇವ್ರಿಂಗ ಅವ್ರ ರೀತಿಯಲ್ಲಿ ಈ ರೀತಿಯಲ್ಲಿ ಅಂತ ಹೇಳ್ಬೇಡ. You talk the word of God when your children are walking ನಿನ್ನ with you. ಸಂಗಡ ಅವ್ರು ನಡ್ಕೊಂತ ಬರ್ತಾ ಇರುವಾಗ ದೇವರ ವಾಕ್ಯವನ್ನು ಮಾತನಾಡು. Teach the word of God. ದೇವರ ವಾಕ್ಯವನ್ನು ಅವ್ರಿಗೆ ಬೋಧಿಸು. Bible says, ಸತ್ಯವೇದ ಹೇಳುತ್ತದೆ, teach the word of God when they sleep with you. ನಿನ್ನ ಸಂಗಡ ಅವ್ರು ಮಲಗುವಾಗ ಕೂಡ ದೇವರ ವಾಕ್ಯವನ್ನೇ ಮಾತನಾಡು. ಬಗಲಿಗೆ ಮಕ್ಕಳು ಬಗಲಿಗೆ teach the word of God. ಮಕ್ಕಳು ಬಗಲಿಗೆನೇ ಮಲ್ಕೊಂತಾರೆ, ನೀನು ಆ ಸಮಯದಲ್ಲಿ ವಾಕ್ಯಗಳನ್ನ ಹೇಳು. Hallelujah. ಹಲ್ಲೆಲೂಯಾ. ಒಂದು ಬಾಯಿ ಅಸಲು ತೆಗೆಯೋದಿಲ್ಲ ಸ್ವಲ್ಪ ಪೇರೆಂಟ್ಸ್. ಕೆಲವು ತಂತಾಯಿಗಳು ಬಾಯಿ ತೆರೆದು ದೇವರ ವಾಕ್ಯ ಹೋಗಲೇ ಹೋಗೋಗ ಮಲ್ಕ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಡೋಂಟ್ ಸೇ ಲೈಕ್ ದಟ್. ಆ ರೀತಿಯಲ್ಲ, ಅವರಿಗೆ ಕಥೆಗಳ ವಾಕ್ಯದಲ್ಲಿರುವಂಥ ವಿಷಯಗಳನ್ನ ಹೇಳುತ್ತಾ ಇದು ಮಾಡಬೇಕು. ಟೆಲ್ ಸ್ಟೋರೀಸ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿರುವಂಥ ಕಥೆಗಳನ್ನ ಅವ್ರಿಗೆ ಹೇಳಿ ವಿವರಿಸು. ದೇ ಲರ್ನ್. ಅವರು ಕಲಿಯುತ್ತಾರೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. when they rise up also teach the word of God. ಅವರು ಎದ್ದಿದಾಗ ಕೂಡ ದೇವರ ವಾಕ್ಯವನ್ನೇ ಕಲಿಸು. first when they rise up teach the word of God. ಮೊದಲು ಎದ್ದು ಕೂಡಲೇ ಅವರಿಗೆ ದೇವರ ವಾಕ್ಯವನ್ನು ವಿಷಯಗಳನ್ನ ತಿಳಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. if you not teach, ನೀನು ಬೋಧಿಸಲಿಲ್ಲ ಅಂದ್ರೆ when they grow up, ಅವರು ಬೆಳೆದಿದ್ದಾಗ ಎದ್ದು ಕೂಡಲೇ ನ್ಯೂಸ್ ಪೇಪರ್ಗೆ ಹೋಗ್ಬಿಡ್ತಾರೆ. ಎದ್ದು ಕೂಡಲೇ ನ್ಯೂಸ್ ಪೇಪರ್ಗೆ ಹೋಗ್ತಾರೆ. ಎದ್ದು ಕೂಡಲೇ ಟಿವಿಗೆ ಹೋಗ್ತಾರೆ, ಟಿವಿ ನ್ಯೂಸ್. ಟಿವಿ ನ್ಯೂಸ್ಗೆ ಹೋಗ್ತಾರೆ. ಎದ್ದು ಕೂಡಲೇ ಬೆಡ್ ಕಾಫಿ ಕುಡಿತಾರೆ. ಎದ್ದು ಕೂಡಲೇ ಬೆಡ್ ಕಾಫಿ ಅಂತಾರೆ. ಡೋಂಟ್ ಬಿ ಲೈಕ್ ದಟ್. ಆ ರೀತಿಯಲ್ಲಿ ಇರಬೇಡಿ. ಫಸ್ಟ್ ಲರ್ನ್ ಟು ಸರ್ವ್ ದ ಲಾರ್ಡ್ when you get up. ಮೊದಲನೇದಾಗಿ ಎದ್ದು ಕೂಡಲೇ ದೇವರನ್ನು ಸೇವಿಸುವಂತೆ ಅವರು ಕಲಿಸಿರಿ. because this life what has given, it is from God. You must serve him. ಯಾಕಂದ್ರೆ ದೇವರು ಕೊಟ್ಟಿರುವಂತಹ ಜೀವವು ದೇವರಿಂದ ಬಂದಿದ್ದು. Amen. ಆತನನ್ನು ಸೇವಿಸಕಂತ ಹೇಳ್ರಿ. Ephesians 5th chapter 1st verse said, ಎಫೆಸಿ ಬರೆದ ಪತ್ರಿಕೆ 5:1 ಹೇಳುತ್ತದೆ, be followers of God as a dear children. ದೇವರ ಪ್ರಿಯ ಮಕ್ಕಳಾಗಿ ದೇವರು ಹೇಳುವಂತ ವಾಕ್ಯ ಹೇಳುವಂತ ವಿಷಯಗಳನ್ನು ಹಿಂಬಾಲಿಸಿರಿ. Amen. ಆಮೆನ್. I tell you, when you are following God ನೀನು ದೇವರನ್ನು as a dear children, ನೀನು ಪ್ರಿಯ ಮಕ್ಕಳಾಗಿ ದೇವರ ಪ್ರಿಯ ಮಕ್ಕಳಾಗಿ ದೇವರನ್ನು ನೀನು ಹಿಂಬಾಲಿಸುವಾಗ,
you make your children as a dear children of God. ನೀವು ಕೂಡ ನಿಮ್ಮ ಮಕ್ಕಳನ್ನು ದೇವರಿಗೆ ಪ್ರಿಯರಾಗಿ ಮಾಡುವುದಕ್ಕೆ ಆಗುತ್ತದೆ. ಆಮೆನ್. Hallelujah. ಹಲ್ಲೆಲೂಯಾ. Are you dear children to the Father? ನೀವು ತಂದೆಗೆ Heavenly Father. ಪರಲೋಕ ತಂದೆಗೆ ಪ್ರಿಯವಾಗಿರುವಂತ ಮಕ್ಕಳ? ಎಸ್. You to also make your children as a dear ನಿಮ್ಮ children. ಮಕ್ಕಳನ್ನು ಕೂಡ ಪ್ರಿಯ ಮಕ್ಕಳಾಗಿ ಮಾಡ್ರಿ. I tell you, I am dear children to the Lord Jesus Christ. ನಾನು ಕೂಡ ಹೇಳ್ತಾ ಇದ್ದೇನೆ, ನಾನು ದೇವರಿಗೆ ಪ್ರಿಯ ಮಗಳಾಗಿದ್ದೇನೆ. Because I am follower of God. ನಾನು ದೇವರನ್ನು ವಾಕ್ಯವನ್ನು ಹಿಂಬಾಲಿಸುವಂತ ವ್ಯಕ್ತಿ. You must be dear children. ನೀವು ಕೂಡ ಪ್ರಿಯ ಮಕ್ಕಳಾಗಿರಬೇಕು ದೇವರಿಗೆ. You must make your children dear children ನಿನ್ನ to God. ಮಕ್ಕಳನ್ನು ಕೂಡ ನೀನು ದೇವರಿಗೆ ಪ್ರಿಯ ಮಕ್ಕಳಾಗಿ ಮಾಡಬೇಕು. It is your responsibility. ಅದು ನಿನ್ನ ಬಾಧ್ಯತೆಯಾಗಿದೆ. Amen. ಆಮೆನ್. Have you listened God's word? ದೇವರ ವಾಕ್ಯವನ್ನು ಕೇಳಿದಿರಾ? Is it something benefited? ಇದು ನಿಮ್ಗೆ ಲಾಭಕರವಾಗಿದೆನಾ? Amen. Yes. We pray. We ಪ್ರಾರ್ಥನೆ pray. ಮಾಡಿಕೊಳ್ಳೋಣ.